ಸೊ ನಿನ್ನೆ ಬ್ಲ್ಯಾಕ್ ಬಾಡಿ ರೇಡಿಯೇಷನ್ಗೆ ಸಂಬಂಧಪಟ್ಟಂಗೆ ಒಂದು ಲಾಸ್ಟಾಗೆ ಒಂದು ಸ್ಟೇಟ್ಮೆಂಟ್ ನೋಡಿದ್ವಿ. ಆ ಸ್ಟೇಟ್ಮೆಂಟ್ನೊಳಗೆ ಏನು ಹೇಳ್ತಾರೆ ಅಂದ್ರೆ, ಸಪೋಸ್ ನಮ್ಮ ಕಡೆ ಒಂದು ಬ್ಲ್ಯಾಕ್ ಬಾಡಿ ಐತಿ, ಅದನ್ನು ಆಲ್ರೆಡಿ ನಾವು ಪ್ರೀ ಹೀಟ್ ಮಾಡ್ಕೊಂಡಿವಿ. ಒಂದು ಸ್ಟೋವ್ ಮೇಲಿಟ್ಟು ಬೆಂಕಿ ಹಚ್ಚು ಅಥವಾ ಸನ್ಲೈಟ್ನೊಳಗಿಟ್ಟು ನಮ್ಮ ಬ್ಲ್ಯಾಕ್ ಬಾಡಿನ ನಾವು ಪ್ರೀ ಹೀಟ್ ಮಾಡ್ಕೊಂಡಿವಿ. ಏನು ಮಾಡ್ಕೊಂಡಿವಿ? ಸೊ ಪ್ರೀ ಹೀಟ್ ಮಾಡ್ಕೊಂಡಿವಿ ಅಂದ್ರೆ ಆಲ್ರೆಡಿ ಅದು ಎಷ್ಟು ಹೀಟನ್ನು ಅಬ್ಸಾರ್ಬ್ ಮಾಡ್ಕೋಬೇಕಾಗಿತ್ತಲ್ಲ. ಒನಿ ಮತ್ತು ಬ್ಲ್ಯಾಕ್ ಬಾಡಿ ಅಂದ ತಕ್ಷಣ ಅದರೊಳಗೆ ಏನು ರೇಡಿಯೇಷನ್ ಬೀಳ್ತಾವೆ ಅದಿಷ್ಟು ಅಬ್ಸಾರ್ವ್ ಮಾಡ್ಕೊತ ಹೋಗ್ತೈತಿ. ಸೊ ಏನು ಅಬ್ಸಾರ್ವ್ ಮಾಡ್ಕೊಂಡೈತಿ ಈಗ, ನಾವ್ ಇಟ್ ಈಸ್ ರೆಡಿ ಟು ಎಮಿಟ್ ದಟ್ ರೇಡಿಯೇಷನ್. ಏನದು ಅಬ್ಸಾರ್ವ್ ಮಾಡ್ಕೊಂಡಿತ್ತಲ್ಲ, ವಾಪಸ್ ಅದನ್ನು ಎಮಿಟ್ ಮಾಡೋಕ್ಕದು ರೆಡಿ ಆಗೈತಿ. ಈಗ ಅಂಥ ಒಂದು ಸಿಚುವೇಶನ್ನೊಳಗೆ ಸಪೋಸ್ ಇದೇನು ಬೋರ್ಡ್ ಕಾಣಿಸಕತ್ತೈತಲ್ಲ, ವೈಟ್ ಕಲರ್ ಐತಿ, ಇದು ಬ್ಲ್ಯಾಕ್ ಅದು ಕಂಪ್ಲೀಟ್ಲಿ ಅಂತ ಅಂದ್ಕೊಂಡು ಇದೊಂದು ಬ್ಲ್ಯಾಕ್ ಬಾಡಿ ಅಂತ ಅಂದ್ಕೊಂಡು, ಅಥವಾ ಇದು ಪೂರ್ತಿ ಲ್ಯಾಂಪ್ ಬ್ಲ್ಯಾಕ್ ಹಚ್ಕೊಂಡ್ರಿ ನಾವು ಹಚ್ಚಿ ಇದ್ರದ್ದು ಟೆಂಪ್ರೇಚರ್ ಸಪೋಸ್ ಕ್ಯಾಪಿಟಲ್ ಟಿ ಐತೆ ಅಂತ ತಿಕ್ಕೋರಿ. ಎಷ್ಟೈತಿ? ಜನರಲಿ ಟೆಂಪರೇಚರನ್ನು ನಾವು ಕೆಲ್ವಿನ್ನೊಳಗೆ ಎಕ್ಸ್ಪ್ರೆಸ್ ಮಾಡಿದಾಗ, ಎದ್ರಾಗ ಬರೆದಾಗ ಟೆಂಪರೇಚರನ್ನು ಕೆಲ್ವಿನ್ನೊಳಗೆ ಬರೆದಾಗ ಅದನ್ನು ಕ್ಯಾಪಿಟಲ್ ಟಿ ಅಂತ ಹೇಳಿ ರೆಪ್ರೆಸೆಂಟ್ ಮಾಡ್ತಾರೆ. ಡಿಗ್ರಿ ಸೆಲ್ಸಿಯಸ್ನೊಳಗೆ ಏನು ಟೆಂಪ್ರೇಚರ್ ನಾವು ಬರೆದ್ರೆ ಅದನ್ನು ಸ್ಮಾಲ್ ಟಿ ಆಗಿ ರೆಪ್ರೆಸೆಂಟ್ ಮಾಡ್ತಾರೆ. ಸೊ ಈಗ ರೈಟ್ ನಾವು ಇದೇನು ನಾವು ಬ್ಲ್ಯಾಕ್ ಬಾಡಿ ಇರಲಿ ಅಂತ ಹೇಳಿ ಚೂಸ್ ಮಾಡ್ಕೊಂಡಿವಲ್ಲ, ಇದರದ್ದು ಅಬ್ಸಲ್ಯೂಟ್ ಟೆಂಪರೇಚರ್ ಕೆಲ್ವಿನ್ನೊಳಗೆ ಎಕ್ಸ್ಪ್ರೆಸ್ ಮಾಡಿದಾಗ ಅದಕ್ಕೆ ಕ್ಯಾಪಿಟಲ್ ಟಿ ಸಿಂಬಾಲ್ ಒಂದು ಯೂಸ್ ಮಾಡ್ತಾರೆ, ಇನ್ನೊಂದು ಅದಕ್ಕೆ ಅಬ್ಸಲ್ಯೂಟ್ ಟೆಂಪರೇಚರ್ ಅಂತ ಕರೀತಾರೆ. ಹ್ಞೂ ರೀ, ಓಕೆ. ಸೊ ಹಿಂಗಿದ್ದಾಗ ನಾವು ನಿನ್ನೆ ಏನು ಡಿಸ್ಕಸ್ ಮಾಡಿದ್ವಿ ಅಂದ್ರೆ, ಆ ಒಂದು ಬ್ಲ್ಯಾಕ್ ಬಾಡಿ ಎಂಟೈರ್ ಬ್ಲ್ಯಾಕ್ ಬಾಡಿಯಿಂದ ರೇಡಿಯೇಷನ್ ಬರ್ತಿರ್ತೈತಿ. ಆದ್ರೆ ನಮಗೆ ಎಂಟೈರ್ ಬ್ಲ್ಯಾಕ್ ಬಾಡಿದ ರೇಡಿಯೇಷನ್ ಬೇಡಪ್ಪ. ಇಫ್ ಇ ಅನ್ನೋ ಬದಲಿ ನಿಮ್ಮ ಟೆಕ್ಸ್ಟ್ ಬುಕ್ನೊಳಗೆ ಅವರು ಸಿಂಬಾಲ್ ಹೆಚ್ ಅಂತ ತಗೊಂಡಾರ. ಇಫ್ ಹೆಚ್ ಈಸ್ ದ ಅಮೌಂಟ್ ಆಫ್ ರೇಡಿಯೇಷನ್ ಎಮಿಟೆಡ್ ಬೈ ದ ಬ್ಲ್ಯಾಕ್ ಬಾಡಿ ಪರ್ ಯೂನಿಟ್ ಏರಿಯಾ ಪರ್ ಯೂನಿಟ್ ಟೈಮ್, ಪ್ರತಿ ಸೆಕೆಂಡಿಗೆ. ಈಗ ನಾನು ಏನು ಮಾಡೀನಂದ್ರೆ, ಈ ಎಂಟೈರ್ ಬ್ಲ್ಯಾಕ್ ಬಾಡಿ ಒಳಗೆ 1 ಮೀಟರ್ ಇಂಟು 1 ಮೀಟರ್, ಆ್ಯಕ್ಚುಲಿ ಇದು ಸ್ವಲ್ಪ ಜಾಸ್ತಿ ಆಗಲ್ ಅನ್ಸುತ್ತೆ ವಿಡ್ತ್. ಹಂಗೆ ಒಂದು ಅಸಂಪ್ಷನ್ ಮಾಡ್ಕೊಳ್ಳೋಣ. ಈ ಕಡೆನೂ 1 ಮೀಟರ್ ಐತಿ, ಆ ಕಡೆನೂ 1 ಮೀಟರ್. ಸೊ 1 ಮೀಟರ್ ಇಂಟು 1 ಮೀಟರ್ ಇರುವಂಥ ಏರಿಯಾ ಮಾರ್ಕ್ ಮಾಡ್ತೀನಿ ನಾ. ಈ ಎಂಟೈರ್ ಬ್ಲ್ಯಾಕ್ ಬಾಡಿದೊಳಗೆ ಎಷ್ಟು ಏರಿಯಾ ಮಾರ್ಕ್ ಮಾಡ್ತೀನಿ? 1 ಮೀಟರ್ ಇಂಟು 1 ಮೀಟರ್ ಏರಿಯಾ ಮಾರ್ಕ್ ಮಾಡ್ತೀನಿ. ಸೊ ಈ 1 ಮೀಟರ್ ಸ್ಕ್ವೇರ್ ಏರಿಯಾದಿಂದ ಎಷ್ಟು ಟೈಮ್ನಾಗ? 1 ಸೆಕೆಂಡ್ನೊಳಗೆ 1 ಮೀಟರ್ ಸ್ಕ್ವೇರ್ ಏರಿಯಾದೊಳಗೆ 1 ಸೆಕೆಂಡ್ ಟೈಮ್ನೊಳಗೆ ಇದರಿಂದ ಎಷ್ಟು ಹೀಟ್ ರೇಡಿಯೇಷನ್ಸ್ ಹೊರಗೆ ಬರ್ತಾವೆ, ಎಮಿಟ್ ಆಗ್ತಾವೆ. ಅದನ್ನು ಹೆಚ್ ಅಂತ ರೆಪ್ರೆಸೆಂಟ್ ಮಾಡಿದ್ರೆ ದಿಸ್ ವಿಲ್ ಬಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟೆಂಪ್ರೇಚರ್ ರೇಸ್ ಟು 4 ಅಂತ ಹೇಳಿ ಡಿಸ್ಕಸ್ ಮಾಡಿದ್ದೀನಿ ನಿನ್ನೆ. ರೇಸ್ ಟು 4 ಮೀನಿಂಗ್ ಏನಂತ ಹೇಳಿದ್ರೆ, ಟೆಂಪ್ರೇಚರನ್ನು ನಾವು ಡಬಲ್ ಮಾಡಿದರೆ ಅಥವಾ ಟೆಂಪ್ರೇಚರನ್ನು ಎಕ್ಸ್ ಟೈಮ್ಸ್ ಇನ್ಕ್ರೀಸ್ ಮಾಡಿದರೆ ಹೀಟ್ ರೇಡಿಯೇಷನ್ ರೇಸ್ ಟು 4 ಟೈಮ್ಸ್ ಇನ್ಕ್ರೀಸ್ ಆಗ್ತೈತಿ ಅಂತ ಹೇಳಿ ಡಿಸ್ಕಸ್ ಮಾಡಿದ್ದೀನಿ ನಿನ್ನೆ. ಫಾರ್ ಎಕ್ಸಾಂಪಲ್, ಟೆಂಪ್ರೇಚರ್ ಏನರ ಈಗಿದ್ದಕ್ಕಿಂತ ಡಬಲ್ ನಾವು ಮಾಡಿದ್ವಿ. ಲೈಕ್ ಸ್ಟಾರ್ಟಿಂಗ್ ಬ್ಲ್ಯಾಕ್ ಬಾಡಿದು ಟೆಂಪ್ರೇಚರ್ ಐತೆ ಅಂತ ಅಂದ್ಕೊಂಡ್ರಿ, ಎಷ್ಟೈತಿ? 300 ಕೆಲ್ವಿನ್. ಸೊ 300 ಕೆಲ್ವಿನ್ ಟೆಂಪ್ರೇಚರ್ ಇರುವಂಥ ಬ್ಲ್ಯಾಕ್ ಬಾಡಿದಿಂದ 1 ಸೆಕೆಂಡಿಗೆ 1 ಮೀಟರ್ ಸ್ಕ್ವೇರ್ ಏರಿಯಾದಾಗ 200 ಜೋಲ್ನಷ್ಟು ಹೀಟ್ ಬರೋದು ಅಂತ ಅನ್ಕೊಳ್ಳೋಣ ನಾವು. 200 ಜೋಲ್ ಪರ್ ಮೀಟರ್ ಸ್ಕ್ವೇರ್ ಪರ್ ಸೆಕೆಂಡ್ ಬರೋದು ಅಂತ ಅನ್ಕೊಳ್ಳೋಣ. 1 ಸೆಕೆಂಡಿಗೆ 1 ಮೀಟರ್ ಸ್ಕ್ವೇರ್ ಏರಿಯಾದೊಳಗೆ 200 ಜೋಲ್ನಷ್ಟು ಹೀಟ್ ಎನರ್ಜಿ ಹೊರಗೆ ಬರಾಕತ್ತೈತಿ. ಹ್ಞೂ ರೀ. ಟೆಂಪ್ರೇಚರ್ ಎಷ್ಟಿದ್ದಾಗ? 300 ಕೆಲ್ವಿನ್. ಸಪೋಸ್ ಟೆಂಪ್ರೇಚರನ್ನು ನಾವು ಇನ್ಕ್ರೀಸ್ ಮಾಡಿ 600 ಕೆಲ್ವಿನ್ ಮಾಡಿದಂತ ಅನ್ಕೋರಿ, ಅಂದ್ರೆ ಬೈ ಅ ಫ್ಯಾಕ್ಟರ್ ಆಫ್ 2 ಅದನ್ನು ಡಬಲ್ ಮಾಡಿವಿ ಈಗ. ಈಗ ಅವ್ರು ಏನು ಹೇಳ್ತಾರೆ, ಟೆಂಪ್ರೇಚರ್ ಎಷ್ಟು ಪಟ್ಟು ಆಗ್ತೈತಲ್ಲ, ಎಷ್ಟು ಪಟ್ಟು ಆಗೈತಿ ಇಲ್ಲಿ? 2 ಪಟ್ಟು. ಅಕಸ್ಮಾತ್ 3 ಪಟ್ಟು ಆಗಿದ್ರೆ ಅದನ್ನು 3 ರೇಸ್ ಟು 4 ಮಾಡ್ತೀವಿ. 2 ಪಟ್ಟು ಅಷ್ಟೇ ಆಗೈತಿ ಅಂದ್ರೆ ಈ 2ಕ್ಕೆ ರೇಸ್ ಟು 4 ಮಾಡಿ ಎಷ್ಟು ಆಗ್ತೈತಿ? ನಿನ್ನ ಎಕ್ಸಾಂಪಲ್ ನೋಡಿದ್ವಿ ನಾವು. ಎಷ್ಟು ಆಗ್ತೈತಿ? 16. ಸೊ ಮೊದಲು ಎಷ್ಟು ಹೀಟ್ ಎಮಿಟ್ ಆಗ್ತೈತಲ್ಲ ಪರ್ ಮೀಟರ್ ಸ್ಕ್ವೇರ್ ಪರ್ ಸೆಕೆಂಡಿಗೆ, ಅದಕ್ಕೆ ಇಂಟು 16 ಮಾಡ್ಬೇಕು. ಸೊ 16 2s 2 0.
ಅಂದ್ರೆ 1 ಸೆಕೆಂಡಿಗೆ 1 ಮೀಟರ್ ಸ್ಕ್ವೇರ್ ಏರಿಯಾದಾಗಿಂದ 200 ಜೋಲ್ ಹೀಟ್ ಅಷ್ಟೇ ಬರತ್ತಿತ್ತು. ಟೆಂಪ್ರೇಚರ್ ಡಬಲ್ ಮಾಡಿದ ಕೂಡ ಇದು 16 ಪಟ್ಟು ಇನ್ಕ್ರೀಸ್ ಆಗಿ ಅದ 1 ಮೀಟರ್ ಸ್ಕ್ವೇರ್ ಏರಿಯಾದಾಗ 1 ಸೆಕೆಂಡ್ನೊಳಗೆ 3200 ಜೋಲ್ನಷ್ಟು ಹೀಟ್ ಹೊರಗೆ ಬರೋಕೆ ಸ್ಟಾರ್ಟ್ ಆಗ್ತೈತಿ. ಇದೇನು ಸ್ಟೇಟ್ಮೆಂಟ್ ನಾವು ನೀನು ನೋಡಿದ್ವಲ್ಲ, ಆಕ್ಚುಲಿ ಅದಕ್ಕೆ ಸ್ಟೀಫನ್ಸ್ ಲಾ ಅಂತ ಕರೀತಾರೆ. ಏನು ಕರೀತಾರ? ಸೊ ಆ ಸ್ಟೀಫನ್ಸ್ ಲಾ ಅದ್ರೊಳಗೆ ಸ್ಟೇಟ್ಮೆಂಟ್ನೊಳಗೆ ಒಂದು ಸಣ್ಣ ಮಿಸ್ಟೇಕ್ ಮಾಡ್ಯಾರ ಅವರು, ಅದನ್ನು ನಾವು ಕರೆಕ್ಷನ್ ಮಾಡೋಣ ಈಗ. ದಿ ಎನರ್ಜಿ ಆಫ್ ಥರ್ಮಲ್ ರೇಡಿಯೇಷನ್ ಎಮಿಟೆಡ್ ಪರ್ ಯೂನಿಟ್ ಟೈಮ್ ಅಂತಷ್ಟೇ ಅಂದಾರ ನೋಡ್ರಿ ಈಗ ಅವರು. ಇಲ್ಲ, ಆಮೇಲೆ ಅಂದಾರ ಅದನ್ನು ಬೈ ಅ ಪರ್ಫೆಕ್ಟ್ ಬ್ಲ್ಯಾಕ್ ಬಾಡಿ ಪರ್ ಯೂನಿಟ್ ಏರಿಯಾ. ಓಕೆ, ನಾನು ಏನು ಅನ್ಕೊಂಡೆ, ಜನರಲಿ ಇದು ಸ್ಟೇಟ್ಮೆಂಟ್ ಹೆಂಗೆ ಹೇಳ್ತೀವಿ ಗೊತ್ತ ನಾವು, ಬೇರೆ ಟೆಕ್ಸ್ಟ್ ಬುಕ್ನೊಳಗೆ ಅಥವಾ ಎಲ್ಲ ಕಡೆ ಹೆಂಗೆ ಇರ್ತೈತಿ, ಎನರ್ಜಿ ರೇಡಿಯೇಟೆಡ್ ಪರ್ ಯೂನಿಟ್ ಏರಿಯಾ ಪರ್ ಯೂನಿಟ್ ಟೈಮ್ ಅಥವಾ ಪರ್ ಯೂನಿಟ್ ಟೈಮ್ ಪರ್ ಯೂನಿಟ್ ಏರಿಯಾ ಅಂತ ಮೊದಲೇ ಮೆನ್ಷನ್ ಮಾಡಿರ್ತಾರೆ. ಇವ್ರು ಸ್ವಲ್ಪ ಆಮೇಲೆ ಮೆನ್ಷನ್ ಮಾಡ್ಯಾರ ಏನಂತ, ದಿ ಎನರ್ಜಿ ಆಫ್ ಥರ್ಮಲ್ ರೇಡಿಯೇಷನ್ ಎಮಿಟೆಡ್ ಪರ್ ಯೂನಿಟ್ ಟೈಮ್ ಬೈ ಅ ಪರ್ಫೆಕ್ಟ್ ಬ್ಲ್ಯಾಕ್ ಬಾಡಿ ಪರ್ ಯೂನಿಟ್ ಏರಿಯಾ ಈಸ್ ಗಿವನ್ ಬೈ ಸ್ಟೀಫನ್ಸ್ ಲಾ. ಸ್ಟೀಫನ್ಸ್ ಲಾ ಪ್ರಕಾರ H ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು T⁴. ಪ್ರಪೋರ್ಷನಾಲಿಟಿ ಸಿಂಬಾಲ್ ತೆಗೆದ್ರೆ ಅಲ್ಲೊಂದು ಕಾನ್ಸ್ಟೆಂಟ್ ಬರ್ತೈತಿ ಸಿಗ್ಮಾ ಅಂತ ಹೇಳಿ. ಹ್ಞೂ ರೀ, that sigma is called as Stephen's constant. ಏನು ಕರೀತಾರ? ಅದ್ರ ಬಗ್ಗೆ ಹೇಳ್ತಾರೆ ನೋಡ್ರಿ ಅವ್ರು ಕೆಳಗೆ. Where sigma is a universal constant known as Stephen's constant. Sigma is equals to, ಅದ್ರ ವ್ಯಾಲ್ಯೂ ಏನೈತಿ ಸಿಗ್ಮಾದ 5.67 into 10⁻⁻8 ವ್ಯಾಟ್ ಪರ್ ಮೀಟರ್ ಸ್ಕ್ವೇರ್ per Kelvin raised to -4. ಹ್ಞೂ ರೀ, ಅಥವಾ ಪರ್ ಕೆಲ್ವಿನ್ ರೇಸ್ ಟು 4 ಅಂದ್ರೂ ಪರ್ ಅಂದ್ರೆ ಸಾಕಲ್ಲೇ. ಓಕೆ, ಇಷ್ಟಾದ್ಮೇಲೆ ಮುಂದಿಂದ ಏನು ಇಕ್ವೇಷನ್ಸ್ ಅದಾವ ನೋಡ್ರಿ ಅವು, ಇ ಸಿಗ್ಮಾ T⁴. ಹಾಂ, ಅಲ್ಲಿ ಇ ಅಂದ್ರೆ ಎಮಿಸಿವಿಟಿ. ಈಗ ಏನು ಮಾಡ್ಯಾರ ಅಂದ್ರೆ ಇವರು ಹುಚ್ಚರಂಗಿವಲ್ಲ, ಅವು 3 ಟಾಪಿಕ್ ತೆಗೆದಾರ ಅಂತ ಹೇಳಿದ್ ನೋಡ್ರಿ ನಾನು, ಕಂಡಕ್ಷನ್, ಕನ್ವೆಕ್ಷನ್, ರೇಡಿಯೇಷನ್. ಅಲ್ಲಿ ರೇಡಿಯೇಷನ್ ಟಾಪಿಕ್ ನಾವು ಡಿಸ್ಕಸ್ ಮಾಡ್ಬೇಕಾದ್ರೆ ಎಮಿಸಿವಿಟಿ, ಎಮಿಟನ್ಸ್ ಅಂತ ಬರ್ತಾವೆ, ರಿಫ್ಲೆಕ್ಟನ್ಸ್, ಅಬ್ಸಾರ್ಪ್ಟನ್ಸ್, ಟ್ರಾನ್ಸ್ಮಿಟನ್ಸ್ ಅಂತ ಬರ್ತಾವೆ. ಅವ್ನು ಇನ್ನೂ ಕಲಿತೇ ಇಲ್ಲ ನಾವು. ಇಲ್ಲಿ ಎಮಿಸಿವಿಟಿ ಯೂಸ್ ಮಾಡಿಬಿಡ್ತಾರೆ ಈಗ. ನಾನು ಹೇಳೋದು ಅರ್ಥ ಆಗತ್ತೆ ಏನ್ರಿ? ಸೊ ಅದನ್ನು ಸ್ಕಿಪ್ ಮಾಡಿರಿ. ಇಷ್ಟಕ್ಕೆ ಸ್ಟೀಫನ್ಸ್ ಲಾ ಸಾಕು ನಮ್ದೀಗ. ಈಗ ಎಮಿಸಿವಿಟಿ ಕನ್ಸಿಡರ್ ಮಾಡಿ ಮತ್ತೊಂದು ಸ್ಟೀಫನ್ಸ್ ಲಾ ಅದನ್ನು ಎಕ್ಸ್ಟೆಂಡ್ ಮಾಡಿ ಹೇಳಬಹುದು. ಎಮಿಸಿವಿಟಿ ಹೇಳಿದ್ರಿ ಹುಚ್ಚರಂಗೆ, ಎಮಿಸಿವಿಟಿ ಅಂದ್ಕೊಂಡು ಮತ್ತೆ ಅದಕ್ಕೆ ಎಮಿಟನ್ಸ್ ಅಂದ್ರೆ ಎಮಿಸಿವಿಟಿ ಅಂದ್ರೆ ಎಷ್ಟು ಹೇಳ್ಕೊಂಡು ಕೊಡಬೇಕಾಗುತ್ತೆ ಅಂತ ತೆಗೆದ್ಬಿಟ್ರೆ. ಸೊ ಅದನ್ನು ತೆಗೆದಾರ ಅಂದ್ರೆ ನಾವು ಏನು ನೋಡೋಣ, ಸ್ಟೀಫನ್ಸ್ ಲಾ ಇಲ್ಲಿಗೆ ಸ್ಟಾಪ್ ಮಾಡೋಣ. ಬಿಕಾಸ್ ಸ್ಟೀಫನ್ಸ್ ಲಾ ಬೇಸ್ಡ್ ಆನ್ ಎಮಿಸಿವಿಟಿ ಅವರು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ಯಾರ ಅಂದ್ರೆ ಆಬ್ವಿಯಸ್ಲಿ ಇದು ಎಕ್ಸಾಮ್ನೊಳಗೆ ಕೇಳಂಗಿಲ್ಲ, ಬಿಕಾಸ್ ಎಮಿಸಿವಿಟಿ ಆ ಟಾಪಿಕ್ನೊಳಗೆ ಬರ್ತೈತೆ. ಸೊ H is equals to sigma T⁴ ಸಾಕು. ಈಗ ಮುಂದೆ ವೇನ್ಸ್ ಡಿಸ್ಪ್ಲೇಸ್ಮೆಂಟ್ ಲಾ ಹೋಗೋಣ. ಸೊ ವೇನ್ಸ್ ಡಿಸ್ಪ್ಲೇಸ್ಮೆಂಟ್ ಲಾ ಅಂದ್ರೆ ಏನಂತ ಹೇಳ್ತೀನಿ. ಇದಾದಮೇಲೆ ನ್ಯೂಟನ್ಸ್ ಲಾ ಆಫ್ ಕೂಲಿಂಗ್ ಒಂದು ಮತ್ತು ಗ್ರೀನ್ ಹೌಸ್ ಎಫೆಕ್ಟ್ ಒಂದು ಬರ್ತೈತಿ. ಏನಂದ್ರೆ ಈ ವೇನ್ಸ್ ಡಿಸ್ಪ್ಲೇಸ್ಮೆಂಟ್ ಲಾ ಅಂದ್ರೆ ಏನಂತ ಅರ್ಥ ಮಾಡ್ಕೊಳಕ್ಕೆ ಒಂದು ಹಂಗೆ ಎಕ್ಸ್ಪೆರಿಮೆಂಟ್ ಮಾಡೋಣ ನಾವು. ಏನು ಎಕ್ಸ್ಪೆರಿಮೆಂಟ್ ಅಂದ್ರೆ ಅದು ಒಂದು, ನಾನು ನಿಮ್ಗೆ ಕ್ಯೂಬ್ ಶೇಪ್ ಇರುವಂಥ ಒಂದು ಬ್ಲ್ಯಾಕ್ ಬಾಡಿ ಕೊಡ್ತೀನಿ, ಪರ್ಫೆಕ್ಟ್ ಬ್ಲ್ಯಾಕ್ ಬಾಡಿ ಕೊಟ್ಟು ಇದನ್ನು ಹೀಟ್ ಮಾಡ್ಕೊಂಡು ಬರ್ರಿ. ಫಿಸಿಕ್ಸ್ ಲ್ಯಾಬ್ನಾಗ ಒಂದು ಸ್ಟೋವ್ ಇಟ್ಟಿವಿ ನಾವು, ಚಹಾ ಮಾಡೋಕ್ಕಲ್ಲ, ಅಲ್ಲೇ ಹೀಟ್ ಮಾಡ್ಕೊಂಡು ಬರ್ರಿ. ನನಗೆ ಗೊತ್ತಿಲ್ಲ ಸ್ಟೋವ್ ಐತನ ಇಲ್ಲ ಅಂತ ಹೇಳಿ, ಇಲ್ಲ ಮೋಸ್ಟ್ಲಿ. ಸೊ ಅಲ್ಲಿ ಹೋಗಿ ನೀವು ಹೀಟ್ ಮಾಡ್ಕೊಂಡು ಬರ್ರಿ ಅಂತ ನಾನು ನಿಮ್ಮ ಕೈ ಕೊಡ್ತೀನಿ. ಸೊ ಆ್ಯಂಡ್ ಸೊ ಟೆಂಪ್ರೇಚರ್ ಹೇಳಿರ್ತೇನೆ, ಥರ್ಮೋಮೀಟರ್ ಯೂಸ್ ಮಾಡ್ಕೊಂಡು. ಫಾರ್ ಎಕ್ಸಾಂಪಲ್ 300 ಕೆಲ್ವಿನ್ ಸ್ವಲ್ಪ ಕಡಿಮೆ ಆಗುತ್ತೆ, 400 ಕೆಲ್ವಿನಿಗೆ ಹೀಟ್ ಮಾಡ್ಕೊಂಡು ಬರ್ರಿ ಅಂತ ಹೇಳ್ತೀನಿ. ಏನನ್ನ? ಬ್ಲ್ಯಾಕ್ ಬಾಡಿ. ಸೊ 400 ರೀಚ್ ಆದಮೇಲೆ 402, 403 ತನಕ ಬೇಕಾದ್ರೆ ಸ್ವಲ್ಪ ಇನ್ಕ್ರೀಸ್ ಮಾಡ್ಕೊಂಡು ಬರ್ರಿ. ಅಲ್ಲಿಂದ ಬರುವಾಗ ಸ್ವಲ್ಪ ಟೆಂಪ್ರೇಚರ್ ಕಡಿಮೆ ಆಗಬಾರ್ದಲ್ಲ, ಅದಕ್ಕೊಂದು 3 ಎಕ್ಸ್ಟ್ರಾ ಹಂಗೆ ಹಾಕ್ಕೊಂಡು ಇನ್ಕ್ರೀಸ್ ಮಾಡ್ಕೊಂಡು ಬರ್ರಿ. ಇಲ್ಲಿ ಬಂದು ನಾವು ಇಟ್ವಿ. ಇದು ನಿನ್ನೆ ಈ ರೂಮನ್ನು ಡಾರ್ಕ್ ರೂಮ್ ಮಾಡಿದ್ವಿ ನಾವು. ಸೊ ಒನ್ಸ್ ಅಗೇನ್ ಡಾರ್ಕ್ ರೂಮ್ ಮಾಡಿ ಇದರಾಗಿಂದ ಲೈಟ್ ಬರ್ತಿರ್ತೈತಲ್ಲ, ಅದು ವಿಸಿಬಲ್ ಲೈಟ್ನೊಳಗೆ ಬಂತು, ಚಲೋ ಆಯ್ತು.
ಇನ್ಫ್ರಾರೆಡ್ನಾಗ ಬರಾಕತ್ತಂದ್ರೆ ನಮ್ಮ ಕಣ್ಣಿಗೆ ಅದು ಕಾಣಿಸಂಗೇ ಇಲ್ಲ. ಅದಕ್ಕೆ ನಾವು ಸೇಫ್ಟಿಗೆ ಅಂಥೇಳಿ ನಮಗೆ ಪ್ರಾಬ್ಲಮ್ ಬೇಡ ಅಂತಂದು ಒಂದು ಗಾಗಲ್ ಹಾಕ್ಕೊಂಡು ಕುಂತ್ಬಿಡೋಣ. ಆ ಗಾಗಲ್ ಹೆಂಗಂದ್ರೆ ವಿಸಿಬಲ್ ಲೈಟ್ ಬಂದ್ರೆ ಕಾಣಿಸುತ್ತೆ, ಇನ್ಫ್ರಾರೆಡ್ ರೇಸ್ ಬಂದರೂ ಕಾಣಿಸುತ್ತೆ. ಅಂಥದ್ದೊಂದು ಗಾಗಲ್ ಕೊಡಿಸಿವಿ. ಅದನ್ನು ಹಾಕ್ಕೊಂಡು ನೀವು ಈಗ ಒಂದು 2-3 ಮಂದಿಗೆ ಸಣ್ಣದೊಂದು ಟಾರ್ಚ್ ಕೊಟ್ಟಿರ್ತೀವಿ ನಾವು. ಅವ್ರಿಗೊಂದು ಬುಕ್ ಪೆನ್ ಹಿಡ್ಕೊಂಡು ಡಾರ್ಕ್ ರೂಮ್ನಾಗ ಮತ್ತೆ ಬೆರ್ಯಾಕೆ ಸ್ವಲ್ಪ ಬೆಳಕು ಬೇಕಲ್ಲ. ಹಾಂ, ಮತ್ತೊಂದಿಷ್ಟು ಡಿವೈಸಸ್ಸು ಕೊಟ್ಟಿರ್ತೀವಿ. ಏನಂದ್ರೆ ನೀವೆಲ್ಲೊಂದು ಕೆಲಸ ಮಾಡ್ಬೇಕು. ಆ ಬ್ಲ್ಯಾಕ್ ಬಾಡಿ ಒಂದು ಟೇಬಲ್ ಮೇಲೆ ಇಟ್ಟಿವಿ, ಇಮ್ಯಾಜಿನೇಷನ್ ಮಾಡ್ರೆ ಅದನ್ನು ಹೀಟ್ ಮಾಡ್ಕೊಂಡು ತೊಗೊಂಬಂದು ಇಲ್ಲಿ ಇಟ್ಟಿವಿ. ಇಟ್ ಸ್ಟಾರ್ಟ್ಸ್ ಎಮಿಟಿಂಗ್ ರೇಡಿಯೇಷನ್ಸ್, ಲೈಟನ್ನು ಎಮಿಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೈತಿ. ಒಂದು ಇಂಟ್ರೆಸ್ಟಿಂಗ್ ಏನಂದ್ರೆ ಈಗ ನೋಡ್ರಿ, ಈ ಟ್ಯೂಬ್ಲೈಟ್ನಿಂದ ಬರುವಂಥ ಲೈಟದ್ದು ಇಂಟೆನ್ಸಿಟಿ ಇಸ್ ಇಟ್ ಚೇಂಜಿಂಗ್ ಆರ್ ಇಸ್ ಇಟ್ ಫಿಕ್ಸ್ಡ್ ರೈಟ್ ನಾವು? ಇದರಿಂದ ಪ್ರಖರತೆ, ಬೆಳಕಿನ ಪ್ರಖರತೆ, ಇಂಟೆನ್ಸಿಟಿ ಈ ಸದ್ದೇ ಇದು ಚೇಂಜ್ ಆಕೋವಂತ ಐತೇನು ಫಿಕ್ಸ್ ಐತಿ? ಫಿಕ್ಸ್ ಐತಿ. ನೀವು ಹೆಂಗೆ ಇಮ್ಯಾಜಿನೇಷನ್ ಮಾಡ್ಬೇಕಂದ್ರೆ ಆ ಬ್ಲ್ಯಾಕ್ ಬಾಡಿಯಿಂದ ಏನು ರೇಡಿಯೇಷನ್ಸ್ ಬರಾಕತ್ತಾವಲ್ಲ ಅದ್ರದ್ದು ಬರುವಂಥ ಲೈಟದ್ದು ಇಂಟೆನ್ಸಿಟಿ ಫಿಕ್ಸ್ ಇಲ್ಲ. ಇಟ್ ಈಸ್ ಕಂಟಿನ್ಯೂಸ್ಲಿ ಚೇಂಜಿಂಗ್. ಒಮ್ಮಿದೊಮ್ಮಿಗೆ ಜಾಸ್ತಿ ಬರೋದು, ಕಡಿಮೆ ಬರೋದು. ಇವು ಟ್ಯೂಬ್ಲೈಟ್ ಇವು ಹೊಸ LED ಟೈಪು ಬೇರೆ ಇರ್ತಾವ. ಹಳೆ ಹಚ್ಚು ಪಕ್ಕ 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 ಅಂತ ಪಕ್ಕ ಅಂತ ನೋಡ್ರಿ. ಈಗ ಪಕ್ ಅನ್ನೋಕಿನ ಮೊದಲು ಪಕ್ಕ ಪಕ್ಕ ಅಂತಿರ್ತಾವಲ್ಲ, ಅಲ್ಲೇ ಇಂಟೆನ್ಸಿಟಿ ವೇರಿಯೇಷನ್ ಇರ್ತದೆ. ಅವ್ರು ಅಟ್ಲೀಸ್ಟ್ ಅಂಥ ಟ್ಯೂಬ್ಲೈಟ್ ನೀವು ನೋಡಿಲ್ಲ ಅಂದರೆ ವೋಲ್ಟೇಜ್ ವೇರಿಯೇಷನ್ ಆಗ್ತಿರ್ತಾವೆ. ನೋಡಿ ಮನ್ಯಾಗ ಅಂತಿರ್ತಾರೆ, ಈಗ ವೋಲ್ಟೇಜ್ ಹೆಚ್ಚು ಕಡಿಮೆ ಆಗ್ತಿರ್ಬೇಕು ಕಾಳ ಅಂತಿರ್ತಾರೆ. ಸೊ ಹಂಗೆ ಆಗೋಬೇಕಾದ್ರೆ ಹೆಂಗೆ ಲೈಟ್ ಹತ್ತೋದು ಆರೋದು, ಬ್ರೈಟ್ನೆಸ್ನೊಳಗೆ ಇಂಟೆನ್ಸಿಟಿ ಒಳಗೆ ಹೆಂಗೆ ವೇರಿಯೇಷನ್ಸ್ ಇರ್ತಾವಲ್ಲ, ಆ ರೀತಿ ನಮ್ಮ ಬ್ಲ್ಯಾಕ್ ಬಾಡಿಯಿಂದ ಬರುವಂಥ ಲೈಟದ್ದು ಇಂಟೆನ್ಸಿಟಿ ಚೇಂಜ್ ಆಗತ್ತೆ ಅಂತ ಕೊಡ್ರಿ. ಒಮ್ಮೆ ಬ್ರೈಟ್ನೆಸ್ ಜಾಸ್ತಿ ಆಗೋದು, ಒಮ್ಮೆ ಡಿಮ್ ಆಗೋದು. ಜಾಸ್ತಿ ಆಗೋದ್ರೊಳಗೆ ಮತ್ತು ಸ್ಲೈಡ್ ಚೇಂಜಸ್, ಸ್ವಲ್ಪ ಜಾಸ್ತಿ ಮಾತಾಡೋಕೆ ಸ್ವಲ್ಪ ಜಾಸ್ತಿ, ಸ್ವಲ್ಪ ವೇರಿಯೇಷನ್ ಪಕ್ಕ 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 ಅಂಥೇಳಿ. ಹಾಂ, ಈಗ ನೀವು ಒಂದು ಟಾಸ್ಕ್ ಮಾಡ್ಬೇಕು. ನಿಮಗೆ ಇಬ್ಬರು ನಿಂದಿರಿಸ್ತೀವಿ ಅಥವಾ 3-4 ಮಂದಿ, ನೋಡ್ರಿ ನೀವು ಹೆಂಗೆ ಅಡ್ಜಸ್ಟ್ ಮಾಡ್ಕೊರಿ. ಕೆಲಸ ಏನಂತ ಹೇಳ್ತೀನಿ ನಾ. ಕೆಲಸ ಏನಂದ್ರೆ ಅಲ್ಲಿ ಒಂದು ರೇಡಿಯೇಷನ್ ಬಂತಪ್ಪ, ಸದ್ದೆ ಒಂದು ಪರ್ಟಿಕ್ಯುಲರ್ ಇಂಟೆನ್ಸಿಟಿದು ರೇಡಿಯೇಷನ್ ಬರಾಕತ್ತೈತಿ, ಒಂದು ಪರ್ಟಿಕ್ಯುಲರ್ ಪ್ರಖರತೆ, ಒಂದು ಪರ್ಟಿಕ್ಯುಲರ್ ಬ್ರೈಟ್ನೆಸ್ದು ರೇಡಿಯೇಷನ್ ಬರಾಕತ್ತೈತಿ. ನೀವೇನು ಮಾಡ್ಬೇಕು, ಅದ್ರದ್ದು ವೇವ್ ಲೆಂತ್ ಎಷ್ಟು, ಏನೆಷ್ಟು ನಾನೇನು ಹೇಳಿದ್ದೆ, ಹಿಂಗೆ ವೇವ್ ಇತ್ತಂದ್ರೆ ಆಂಪ್ಲಿಟ್ಯೂಡ್ನಿಂದ ಆಂಪ್ಲಿಟ್ಯೂಡ್, crust and crust. The distance between two consecutive crust or consecutive trough is wavelength lambda ಅಂತ ಹೇಳ್ತಾರೆ. ಸೊ ನೀವೇನು ಕೆಲಸ ಮಾಡ್ಬೇಕಂದ್ರೆ ಈ ಸದ್ಯ ಏನು ಬ್ರೈಟ್ನೆಸ್ ಐತಲ್ಲ ನಮ್ಮ ಬ್ಲ್ಯಾಕ್ ಬಾಡಿದು, ಅದರಲ್ಲಿ ಬರುವಂಥ ರೇಡಿಯೇಷನದ್ದು ವೇವ್ಲೆಂತನ್ನು ಕಂಡು ಹಿಡಿದು ಬರ್ಕೋಬೇಕು ಅಂದ್ರಾಗ. ಅದು ಹಂಗೆ ರೀ, ಅದಕ್ಕೆ ಹೇಳಿದ್ನಲ್ಲ ಡಿವೈಸ್ ಕೊಟ್ಟಿವಿ, ಅದನ್ನ ಹಿಂಗೆ ಹಿಡಿದ್ರೆ ಅದು ಹೇಳ್ತೈತಿ ಲ್ಯಾಂಬ್ಡಾ ಇಸ್ ಈಕ್ವಲ್ಸ್ ಟು ಅಂತ ಹಿಂಗೆ ಹೇಳ್ತೈತೆ. ಅದನ್ನು ನೀವು ಬರ್ಕೋಬೇಕು. ಹ್ಞೂ ರೀ. ಸೊ ಹಾಂ ನೋಡ್ಲಿಪ್ಪ ಬರ್ಕೊಳ್ಳಿ. ನೋಡ 2 ಕಾಲಮ್ ಮಾಡಿರ್ಬೇಕಲ್ಲಿ ಬುಕ್ನಾಗ, ಅಥವಾ ಇಬ್ಬರು 2 ಬುಕ್ನಾಗಾರ ಬರ್ಕೋರಿ. ಹೆಂಗಾರ ಮಾಡ್ರಿ. ಒಬ್ರು ವೇವ್ಲೆಂತ್ ಬರಿಬೇಕು, ಇನ್ನೊಬ್ರು ಆ ವೇವ್ಲೆಂತ್ ಇದ್ದಾಗ ಎಷ್ಟು ಇಂಟೆನ್ಸಿಟಿ ಐತಿ ಅದಕ್ಕೊಂದಿರೋ ಯೂನಿಟ್ ಯೂಸ್ ಮಾಡಿ, ಲೂಮೆನ್ಸ್ ಅಂತ ಯೂನಿಟ್ ಯೂಸ್ ಮಾಡತ್ತಾರ ಲೈಟಿನ ಪ್ರಖರತೆಗೆ. ಸೊ ಆ ರೀತಿ ಸೊ ಆ್ಯಂಡ್ ಸೊ ಮೀಟರ್ ವೇವ್ಲೆಂತ್ ಇದ್ದಾಗ ಸೊ ಆ್ಯಂಡ್ ಸೊ ಲೂಮೆನ್ಸ್ ಬ್ರೈಟ್ನೆಸ್ ಲೈಟ್ ಬರಾಕತ್ತೈತೆ. ಹಾಂ, ಇದಾದಮೇಲೆ ಅದು ಕಂಟಿನ್ಯೂಸ್ಲಿ ಇಂಟೆನ್ಸಿಟಿ ಚೇಂಜ್ ಆಗ್ತಿರ್ತದೆ ಅಂತಂದೆ, ಫಿಕ್ಸ್ ಇರುತ್ತೆ ಅಂತಂದೆ ನಾನು. ಚೇಂಜ್ ಆಗ್ತಿರುತ್ತೆ. ಚೇಂಜ್ ಆದ ತಕ್ಷಣ ಏನೇನತ್ಲೆ ಇನ್ನೊಂದ್ಲೆ ಹೊಸದ್ಲೆ, 1ನೇ ವೇವ್ಲೆಂತ್, 2ನೇ ವೇವ್ಲೆಂತ್, 3ನೇ ವೇವ್ಲೆಂತ್ ಹಂಗೆ ಬರ್ಕೋಂತ ಹೋಗ್ಬೇಕು ನೀವು. ಇಷ್ಟು ವೇವ್ಲೆಂತಿಗೆ ಇಷ್ಟು ಬ್ರೈಟ್ನೆಸ್, ಇಷ್ಟು ವೇವ್ಲೆಂತಿಗೆ ಇಷ್ಟು ಬ್ರೈಟ್ನೆಸ್, ಹಿಂಗೊಂದು ಹೇಳಿರ್ತೀವಿ ನಾವು. 15 ನಿಮಿಷ ಹಿಂಗೆ ಮಾಡ್ಕೊಂತಿರ್ಬೇಕು. ಅದರೊಳಗೆ ಮಾತ್ರ ಇನ್ನೊಂದು ಏನು ಸ್ವಲ್ಪ ನೀವು ಹೆಚ್ಚಿಗೆ ಫೋಕಸ್ ಮಾಡಿರಿ ಅಂತ ನಾ ಹೇಳಿರ್ತೀನಿ ಅಂದರೆ, ಯಾವುದೋ ಒಂದು ಪರ್ಟಿಕ್ಯುಲರ್ ವೇವ್ಲೆಂತಿಗೆ ಒಮ್ಮಿನೊಮ್ಕ್ಲೆ ಬ್ರೈಟ್ನೆಸ್ ಜಾಸ್ತಿ ಆಗುತ್ತಾ ಅದನ್ನು ಸ್ವಲ್ಪ ನೋಟಿಸ್ ಮಾಡ್ತೀರಿ ಅಂತ ಹೇಳಿರ್ತೀನಿ ನಾನು. ಅಲ್ಲಿ ಹೆಂಗೆ ನಿದ್ಕೊಂಡು ನಾ ಕುಂತಾರೆ, ಹಿಂಗೆ ಮಕ್ಕೊಂಡ್ರೆ ನೋಡಿ, ಹಂಗೆ ಮಕ್ಕೊಂಡ್ರೆ ಅದು ಎಕ್ಸ್ಪೆರಿಮೆಂಟ್ ಕರೆಕ್ಟ್ ಗೊತ್ತಾಗಿಲ್ಲ. ಫುಲ್ ಲಕ್ಷ ಕೊಟ್ಟಿರ್ಬೇಕು, ಹಿಂಗೆ ಕಂಟಿನ್ಯೂ ಫೋಕಸ್. ಒಂದಿಷ್ಟು ಮಂದಿ ಅದಾರ ಹಂಗೆ, ನೀವು ಎಲ್ಲ ವೆರೈಟಿ ಇರ್ತಾರೆ. ಸೊ ಕಂಪ್ಲೀಟ್ ಹೆಂಗೆ ಫೋಕಸ್ ಇರುತ್ತಲ್ಲ ಹಂಗೆ ನೋಡ್ಕೊಂತಿರ್ಬೇಕು. ಎಷ್ಟು ವೇವ್ಲೆಂತ್ ಎಷ್ಟು ಬ್ರೈಟ್, ಇದು ಜಾಸ್ತಿ ಆತಲ್ಲೇ, ಅದಕ್ಕಿಂತ ಜಾಸ್ತಿ ಆತ್ಲೇ, ಇನ್ನೂ ಜಾಸ್ತಿ ಆತ್ಲೇಪ್ಪ, ನೀವು ಬರ್ಕೊಂಡ್ರೆ ಬರ್ಕೊ ಆಮೇಲೆ ನೋಡಲ್ಲ ಅಂತ ಇಷ್ಟು ಬರ್ಕೊ ಹೇಳ್ತೇನೆ. ಇಷ್ಟು ವೇವ್ಲೆಂತಿಗೆ ಇಷ್ಟು ಲೂಮೆನ್ಸ್ ಇಂಟೆನ್ಸಿಟಿ ಅಂತ ಬರ್ಕೊ ನೀವು ಹೇಳ್ತೇನೆ. ಸೊ ಹಿಂಗೆ ಬರ್ಕೊಂಡು ಆ 15 ನಿಮಿಷ ಆದಮೇಲೆ ಅದು ಏನಿರ್ತೈತಲ್ಲ ನಮ್ಮ ಬ್ಲ್ಯಾಕ್ ಬಾಡಿದು ಟೆಂಪ್ರೇಚರ್ ಸಫಿಷಿಯೆಂಟ್ಲಿ ಕಡಿಮೆ ಆಗಿಬಿಟ್ಟಿರ್ತೈತಿ. ಅಲ್ಲಿಗೆ ಸಾಕು ಅಂಥೇಳಿ ಸ್ಟಾಪ್ ಮಾಡೋಣ ಎಕ್ಸ್ಪೆರಿಮೆಂಟ್. ನೀವು ಇಷ್ಟು ವೇವ್ಲೆಂತಿಗೆ ಇಷ್ಟು ಇಂಟೆನ್ಸಿಟಿ, ಇಷ್ಟು ವೇವ್ಲೆಂತಿಗೆ ಇಷ್ಟು ಇಂಟೆನ್ಸಿಟಿ ಅಂತ ಹಾಕಿರಲ್ಲ,
ಅವಾಗ ನಾನು ಏನು ಹೇಳ್ತೀನಿ, ಒಂದು ಗ್ರಾಫ್ ಹಾಕ್ರಿ. ಗ್ರಾಫ್ 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 ಅಲ್ಲಿ ಅಂಥದ್ದೊಂದು ಗ್ರಾಫ್ ಹಾಕ್ಯಾರ ನೋಡ್ರಿ ಅವ್ರು, ವೇನ್ಸ್ ಡಿಸ್ಪ್ಲೇಸ್ಮೆಂಟ್ ಲಾದೊಳಗೆ. ಆ ಗ್ರಾಫ್ನೊಳಗೆ ವೈ ಆಕ್ಸಿಸ್ನೊಳಗೆ ಏನು ತೊಗೊಂಡಾರ? ಹಾಂ, ಹಿಂಗೆ ಬರ್ಕೊಂತ ಹೋಗ್ಬೋದು. ಇಂಟೆನ್ಸಿಟಿ ತೊಗೊಂಡಾರ, ಇಂಟೆನ್ಸಿಟಿ. ಇದು ಇಲ್ಲಿ ಬರ್ಕೊಂಡಿರ್ತೀವಲ್ಲ ನಾವು. ಹಾಂ, ಎಕ್ಸ್ ಆಕ್ಸಿಸ್ನೊಳಗೆ ಏನು ತೊಗೊಂಡಾರ ಅವರು? ವೇವ್ ಲೆಂತ್. ಅಂದ್ರೆ ಇಷ್ಟು ವೇವ್ ಲೆಂತ್ ಇದ್ದಾಗ ಇಷ್ಟು ಇಂಟೆನ್ಸಿಟಿ, ಒಂದು ಚಿಕ್ಕಿ ಇಷ್ಟು. ಇಂಥ ಗ್ರಾಫ್ ಹಾಕಿಲ್ಲ ನೀವು. ಹಾಂ, ಹಿಂಗೆ ಚಿಕ್ಕಿ 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 ಹಾಕಿ ಒಟ್ಟು ಚಿಕ್ಕಿನ ಜೋಡಿಸ್ಬೇಕು. ಏನಾಗ್ತದೆ ಅವಾಗ? ರಂಗೋಲಿ ಅಲ್ಲ, ರಂಗೋಲಿ ಆಗ್ತದಿಲ್ಲ ಗೊತ್ತಿಲ್ಲ, ಡಿಸೈನ್ ಅಂತ ಪರ ಏನು ಚಂದ ಇಲ್ಲ ಅಂದರೆ ರಂಗೋಲಿ ಅಂತ ಹೇಳೋ ಅಷ್ಟು ಲೆವೆಲಿಗಿಲ್ಲ. ಓಕೆ, ಸೊ ಒಂದು ಈ ಕೈಂಡ್ ಆಫ್ ಶೇಪ್ ಇರುವಂಥ ಗ್ರಾಫ್ ಬರ್ತದೆ. ಹಿಂಗೊಂದು ಗ್ರಾಫ್ ಹಾಕ್ರಿ ಅಂತ ನಾ ಹೇಳಿದ ಕೂಡಲೇ, ಸರ್ ಮತ್ತೇನರ ಎಕ್ಸ್ಪೆರಿಮೆಂಟ್ ಇದ್ರೆ ಹೇಳ್ರಿ, ಈಗ ಮುಗಿಸಿ ಲಾಸ್ಟಿಗೆ ಹಾಕ್ಬಿಡು ಎಲ್ಲ ಸೇರಿ ಗ್ರಾಫ್ ಅಂತಂದ್ರೆ, ಹೌದು ನೋಡಿ ಶಾಣೆ ಅದ್ರಿ ನೀವು ಅಂತ ಹೇಳಿ ನಾ ಏನು ಮಾಡ್ತೀನಿ, ಆ ಬ್ಲ್ಯಾಕ್ ಬಾಡಿ ವಾಪಸ್ ಕೊಡ್ತೀನಿ ನಿಮ್ಮ ಕೈ, ಮತ್ತೆ ಹೀಟ್ ಮಾಡ್ಕೊಂಬರ್. ಏನು ಸರ್ ಆಗಲೇ ಹೌದು, ಇನ್ನು ಸ್ವಲ್ಪ ಮತ್ತೆ ಹೀಟ್ ಮಾಡ್ಕೊಂಬರು. ಎಷ್ಟು ಅಂದ್ರೆ ಹೋದ ಸರ್ತಿ ಎಷ್ಟು ಟೆಂಪ್ರೇಚರಿಗೆ ಹೀಟ್ ಮಾಡಿದ್ರಿ? ಈ ಸರ್ತಿ 500 ಕೆಲ್ವಿನಿಗೆ ಹೀಟ್ ಮಾಡ್ಕೊಂಡು ಬರ್ರಿ ಅಂತ ಹೇಳ್ತೀನಿ. ಸೊ ಹೋಗಿ ಮತ್ತೆ ನೀವು ಹೀಟ್ ಮಾಡ್ಕೊಂಡು ಬರ್ತೀರಿ, ಮತ್ತು ಸೇಮ್ ಪ್ರೊಸೀಜರ್ ರಿಪೀಟ್ ಆಗ್ತದೆ. ಮತ್ತೆ ಟೇಬಲ್ನಾಗ ಇಡ್ತೀವಿ, ಇಷ್ಟು ವೇವ್ ಲೆಂತ್, ಇಷ್ಟು ಇಂಟೆನ್ಸಿಟಿ, ಇಷ್ಟು ವೇವ್ ಲೆಂತ್, ಇಷ್ಟು ಇಂಟೆನ್ಸಿಟಿ ಅಂತ ಹಿಂಗೆಲ್ಲ ಮಾಡ್ಕೊತ ಹೋಗಿ ಆ ಏನು ವ್ಯಾಲ್ಯೂಸ್ ಸಿಕ್ಕೋಲ್ಲ ಅಂದಂಗೆ ನೋಡ್ರಿಲ್ಲೇ, ಎಲ್ಲೇ 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 ಇಂಟೆನ್ಸಿಟಿ ಮ್ಯಾಕ್ಸಿಮಮ್ ಐತಲ್ಲ, ಆ ವೇವ್ ಲೆಂತ್ ನೋಟಿಸ್ ಮಾಡ್ರಿ ಅಂತ ಹೇಳ್ತೀನಿ ನೋಡ್ರಿ ನಾನು. ಯಾವುದೋ ಒಂದು ಪರ್ಟಿಕ್ಯುಲರ್ ವೇವ್ ಲೆಂತ್ಗೆ ಮ್ಯಾಕ್ಸಿಮಮ್ ಇಂಟೆನ್ಸಿಟಿ ಬರೋದೈತೆ ನೋಡ್ರ ಅಂತ, ಅದನ್ನು ಲಾಂಬ್ಡಾ ಎಮ್ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಅದ ಸಿಂಬಲ್ ಯೂಸ್ ಮಾಡ್ಯಾರ, ಚೇಂಜ್ ಮಾಡ್ಯಾರ ಆಯ್ತಾ? ಇವು ಒಂದೊಂದ್ರ ಒಂದೊಂದು ಮಾಡ್ಕೊಂಡು ಹೋಗ್ತಾವ. ಮತ್ತು ಅದಕ್ಕೆ ಲಾಂಬ್ಡಾ ಎಮ್ ಅಂದ್ರೆ ದ ವೇವ್ ಲೆಂತ್ ಕರೆಸ್ಪಾಂಡಿಂಗ್ ಟು ಮ್ಯಾಕ್ಸಿಮಮ್ ಇಂಟೆನ್ಸಿಟಿ. ಇದು ಎಂಥ ವೇವ್ ಲೆಂತ್ ಅಂತಂತಂದ್ರೆ, ಈ ವೇವ್ ಲೆಂತಿಗೆ ಇಂಟೆನ್ಸಿಟಿ ಮ್ಯಾಕ್ಸಿಮಮ್ ಐತಿ. ಸಪೋಸ್ ಈ ವೇವ್ ಲೆಂತ್ 500 ನ್ಯಾನೋಮೀಟರ್ ಐತೆ ಅಂತ ಅನ್ಕೋರಿ. ಎಷ್ಟು ಟೆಂಪ್ರೇಚರ್ ಇದ್ದಾಗಿದು? 400 ಕೆಲ್ವಿನ್. 400 ಕೆಲ್ವಿನ್. ನಾ ಈಗ ಒಂದು ಕ್ವಶನ್ ಕೇಳ್ತೀನಿ, 400 ಕೆಲ್ವಿನ್ ಟೆಂಪ್ರೇಚರ್ ನಮ್ಮ ಬ್ಲ್ಯಾಕ್ ಬಾಡಿ ಇಟ್ಟಾಗ ಅದರಿಂದ ಬಂದಂಥ ಮ್ಯಾಕ್ಸಿಮಮ್ ಇಂಟೆನ್ಸಿಟಿ ಏನಿತ್ತಲ್ಲ, ಅದು ಎಷ್ಟು ವೇವ್ ಲೆಂತಿಗಿತ್ತು ಅಂತ ಪ್ರಶ್ನೆ ಕೇಳಿದ್ರೆ ಆನ್ಸರ್ ಏನು? 500 ನ್ಯಾನೋಮೀಟರ್ ಫಾರ್ ಎಕ್ಸಾಂಪಲ್. ಹ್ಞೂ ರೀ. ಈಗ ಮತ್ತು ನೀವು ಅಲ್ಲಿ ಹೋಗಿ ಏನು ಹೀಟ್ ಮಾಡಿಕೊಂಡು 500 ಕೆಲ್ವಿನ್ ಟೆಂಪ್ರೇಚರಿಗೆ ತೊಗೊಂಬಂದ್ರಲ್ಲ, ಆ 500 ಕೆಲ್ವಿನ್ ಟೆಂಪ್ರೇಚರ್ಗೆ ನಾವು ಹೀಟ್ ಮಾಡಿ ವಾಪಸ್ ಇದೇ ಪ್ರೊಸೀಜರ್ ರಿಪೀಟ್ ಮಾಡಿ ಮತ್ತೊಂದು ಗ್ರಾಫ್ ಹಾಕಿದ್ರೆ, ಏನೇನು ಪ್ರೊಸೀಜರ್ ಮಾಡಿದ್ದು ಎಲ್ಲ ಮಾಡಿ ಒಂದು ಗ್ರಾಫ್ ಹಾಕಿದ್ರೆ, ಆ ಗ್ರಾಫನ್ನು ಒಂದು ಸ್ವಲ್ಪ ಅಬ್ಸರ್ವ್ ಮಾಡಿದ್ರೆ ಆಬ್ವಿಯಸ್ಲಿ ಟೆಂಪ್ರೇಚರ್ ನೀವು ಹೆಚ್ಚಿಗೆ ಮಾಡಿರಂದ್ರೆ ಈ ಸರ್ತಿ ಇಂಟೆನ್ಸಿಟಿಗಳು ಅದ ವೇವ್ ಲೆಂತಿಗೆ ಇಷ್ಟು ಇಂಟೆನ್ಸಿಟಿ ಬಂದಿತ್ತಂದ್ರೆ ಅದೇ ವೇವ್ ಲೆಂತಿಗೆ ಸ್ವಲ್ಪ ಹೆಚ್ಚಿಗೆ ಬರುತ್ತೆ ಈ ಸರ್ತಿ ಇಂಟೆನ್ಸಿಟಿ. ಬಿಕಾಸ್ ವಿ ಹ್ಯಾವ್ ಇನ್ಕ್ರೀಸ್ ದ ಟೆಂಪ್ರೇಚರ್. ಹೊರಗೆ ಬರುವಂಥ ರೇಡಿಯೇಷನ್ಸ್ ಸ್ಟ್ರಾಂಗ್ ಇರ್ತಾವೆ, ಅವುಗಳ ಇಂಟೆನ್ಸಿಟಿ ಹೆಚ್ಚಿಗೆ ಇರ್ತೈತಿ, ಸ್ಟ್ರಾಂಗ್ ಇರ್ತೈತಿ. ಹಾಂ, ಸೊ ಹಂಗೆ ಸ್ವಲ್ಪ ನೀವು ಕೇರ್ಫುಲಿ ಅಬ್ಸರ್ವ್ ಮಾಡಿದ್ರೆ, ಇದು ಕರೆಕ್ಟ್ ಆಗಿಲ್ಲ ಡಯಾಗ್ರಾಮ್, ಅಡ್ಡಿಲ್ಲ, ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ತೀನಿ ನಾನು ಅಲ್ಲೇ. ಈಗ ಇದೇನು ಗೊತ್ತಾನ ಈಗ ಮತ್ತು ನಮ್ಮ ಟೆಂಪ್ರೇಚರ್, ನಮ್ಮದು ಬ್ಲ್ಯಾಕ್ ಬಾಡಿ ಟೆಂಪ್ರೇಚರ್ 500 ಕೆಲ್ವಿನ್ ಇದ್ದಾಗ ಇಷ್ಟು ಇಂಟೆನ್ಸಿಟಿ ಅಲ್ರಿ. 500 ಕೆಲ್ವಿನ್ ಇದ್ದಾಗ ಎಲ್ಲ 500 ಕೆಲ್ವಿನ್ನಾಗಿಂದ ಇಂಟೆನ್ಸಿಟಿ ಅದು. ಇದು ನಾವು ಮಾರ್ಕ್ ಮಾಡಿದ್ದು 500 ಕೆಲ್ವಿನ್ನಾಗಿಂದು ಮ್ಯಾಕ್ಸಿಮಮ್ ಇಂಟೆನ್ಸಿಟಿ. ಸೊ ಇಷ್ಟು ಮ್ಯಾಕ್ಸಿಮಮ್ ಇಂಟೆನ್ಸಿಟಿ 500 ಕೆಲ್ವಿನ್ ಇದ್ದಾಗ ಎಷ್ಟು ವೇವ್ ಲೆಂತಿಗೆ ಅದು ಬಂದೈತಿ ಅಂಥೇಳಿ ನಾವು ಹಿಂಗೆ ಸ್ಟ್ರೇಟ್ ಬರ್ಬೇಕು, ಹಿಂಗೆ ಬಂದ್ವಿ ಅಂದ್ರೆ ಒಂದು ನಾವು ಇಲ್ಲಿ ಏನು ನೋಟಿಸ್ ಮಾಡ್ತೀವಿ ಅಂದ್ರೆ, ಆಗಲೇ ಎಷ್ಟು ವೇವ್ ಲೆಂತಿಗೆ ಮ್ಯಾಕ್ಸಿಮಮ್ ಇಂಟೆನ್ಸಿಟಿ ಬಂದಿತ್ತಲ್ಲ, ಈ ಸಾರತಿ ಆ ವೇವ್ ಲೆಂತ್ದ ವ್ಯಾಲ್ಯೂಕ್ಕಿಂತ ಕಡಿಮೆ. ಫಾರ್ ಎಕ್ಸಾಂಪಲ್ 500 ನ್ಯಾನೋಮೀಟರ್ಗೆ ನಮಗೆ ಮ್ಯಾಕ್ಸಿಮಮ್ ಇಂಟೆನ್ಸಿಟಿ ಸಿಕ್ಕಿತ್ತು ಆಟ್ ದ ಟೆಂಪರೇಚರ್ 400 ಕೆಲ್ವಿನ್. ಇನ್ ಕೇಸ್ ಆಫ್ 500 ಕೆಲ್ವಿನ್ ವಿ ಆರ್ ಗೆಟಿಂಗ್ ದ ಮ್ಯಾಕ್ಸಿಮಮ್ ಇಂಟೆನ್ಸಿಟಿ ಫಾರ್ ಅ ಪರ್ಟಿಕ್ಯುಲರ್ ವೇವ್ ಲೆಂತ್ whose value is less than the wavelength which was corresponding to the maximum intensity when the temperature was 400 Kelvin. ಅರ್ಥ ಆತನ? 400 ಕೆಲ್ವಿನ್ ಇದ್ದಾಗ ಏನು ಮ್ಯಾಕ್ಸಿಮಮ್ ಇಂಟೆನ್ಸಿಟಿ ಬಂದಿತ್ತಲ್ಲ, ಅದು 500 ನ್ಯಾನೋಮೀಟರ್ಗೆ ನಿಂತ್ಕೊಂಡಾಗ ಬಂದಿತ್ತು.
ಈ ಸರ್ತಿ 500ಕ್ಕಿಂತ ಹೆಚ್ಚಿಗೆ ಇಲ್ಲ, ಟೆಂಪ್ರೇಚರ್ ನಾವು ಹೆಚ್ಚಿಗೆ ಮಾಡೇವಿ, ಬಟ್ ವೇವ್ಲೆಂತ್ ಸ್ವಲ್ಪ ವ್ಯಾಲ್ಯೂ ಕಡಿಮೆ ಆಗೈತೆ, 20 ನ್ಯಾನೋಮೀಟರ್ ಕಡಿಮೆ, ಜಲ್ದಿ ಸಿಕ್ಕೈತಿ. ಏನು ಮ್ಯಾಕ್ಸಿಮಮ್ ಇಂಟೆನ್ಸಿಟಿ 480 ನ್ಯಾನೋಮೀಟರ್ಗೆ ಸಿಕ್ಬಿಡ್ತ. ಈಗೇನು ಮಾಡ್ಬೇಕು, ಮತ್ತೆ ತಗೊಂಡು ಹೀಟ್ ಮಾಡ್ಬೇಕು, ಅದನ್ನು ಸುಡುಗಾಡು 600 ಕೆಲ್ವಿನಿಗೆ ಹೀಟ್ ಮಾಡಿಕೊಂಡು ಅಲ್ಲೇ ಮಕ್ಕೊಂಬಿಡ್ರಿ. ಒಂದಿಷ್ಟು ಮಂದಿ ಭಾಳ ಚಲೋ ಬರೋಕೆ ಹೋಗ್ಬೇಡ್ರಿ, ಅಲ್ಲಿ ಹೋಗಿ ಹೀಟ್ ಮಾಡ್ಕೊಂಡು ವಾಪಸ್ ತೊಗೊಂಬಂದು ಟೇಬಲ್ ಮೇಲೆ ಇಟ್ಟು ಮತ್ತೆ ಸೇಮ್ ಎಕ್ಸ್ಪೆರಿಮೆಂಟ್ಸ್ ನಾವು ಫಾಲೋ ಮಾಡಿದ್ರೆ, ದಿಸ್ ಟೈಮ್ ಯು ವಿಲ್ ಒನ್ಸ್ ಅಗೈನ್ ಫೈಂಡ್ ದಟ್ ದ ಮ್ಯಾಕ್ಸಿಮಮ್ ಇಂಟೆನ್ಸಿಟಿ ಕರೆಸ್ಪಾಂಡಿಂಗ್ ಅಥವಾ ದ ವೇವ್ಲೆಂತ್ ಕರೆಸ್ಪಾಂಡಿಂಗ್ ಟು ಮ್ಯಾಕ್ಸಿಮಮ್ ಇಂಟೆನ್ಸಿಟಿ ಇಸ್ ಸ್ಟಿಲ್ ಲೆಸ್. ಫಾರ್ ಎಕ್ಸಾಂಪಲ್ 460 ನ್ಯಾನೋಮೀಟರ್ ಜಲ್ದಿ ಸಿಗ್ತೈತಿ. ಅಂದ್ರೆ ನಾವು 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 ಅಲ್ಲ, ನಾ ಏನು ಬರಿತೀನಿ ಅದನ್ನು ಮಾತಾಡ್ಬೇಡತ್ತೆ. ನಾವು ಅಂತಂದು ನನ್ನ ಹೆಸರು ಬರೋದು, ನನ್ನ ಹೆಸರು ಅಂತೀನಿ. ನಾವು ಇನ್ನೂ ಅದನ್ನು ಏನಂತ ಹೇಳಕ್ಕೆ ಹೊಂಟೀನಿ. ನಾವು ಹೆಂಗೆ ಟೆಂಪ್ರೇಚರನ್ನು ಇನ್ಕ್ರೀಸ್ ಮಾಡ್ಕೊತ ಹೋಗ್ತೀವಲ್ಲ, ವೇವ್ಲೆಂತ್ ಕರೆಸ್ಪಾಂಡಿಂಗ್ ಟು ಮ್ಯಾಕ್ಸಿಮಮ್ ಇಂಟೆನ್ಸಿಟಿ ಈಸ್ ಕಡಿಮೆಯಿಂಗ್, ಈಸ್ ಡಿಕ್ರೀಸಿಂಗ್ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಅಂದ್ರೆ ಏನು ಬರಿಬಹುದು ನಾವಂದ್ರೆ, ಇಲ್ಲೇನ ಬರಿತೀನಿ, ನೀವೇ ಹೇಳ್ತಿದ್ದು ಕರೆಕ್ಟನ್ನು. ಹಿಂಗೆ ಬರದ್ರೆ ಕರೆಕ್ಟನ್ನು ನೋಡ್ರಿ ಇದು. ಹಾಂ, ಲಾಂಬ್ಡಾ ಎಮ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಟೆಂಪರೇಚರ್ ಅಂತ ಬರೋದನ್ನ. ಈಸ್ ದಿಸ್ ಕರೆಕ್ಟ್? ವಾಟ್ ಡಸ್ ದಿಸ್ ಇಂಡಿಕೇಟ್? ಇದನ್ನ ವಾಪಸ್ ಹೇಳಕತ್ತಾರ, ನಾ ಬರ್ದಿದ್ದೆ ವಾಪಸ್ ಹೇಳಕತ್ತಾರ. ಲಾಂಬ್ಡಾ ಎಮ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟೆಂಪರೇಚರ್. ಹಂಗಂದ್ರೆ ಏನಂತ ಕೇಳ್ತೀನಿ ವಾಪಸ್ ಅದನ್ನ. ಹಂಗಂದ್ರೆ ಟೆಂಪರೇಚರ್ ಹೆಚ್ಚಿಗೆ ಆದ್ರೆ ಲಾಂಬ್ಡಾ ಎಮ್ ಕಡಿಮೆ ಆಗುತ್ತೆ, ಅಥವಾ ಟೆಂಪರೇಚರ್ ಕಡಿಮೆ ಆದ್ರೆ ಲಾಂಬ್ಡಾ ಎಮ್ ಹೆಚ್ಚಿಗೆ ಆಗುತ್ತೆ. ಇವು ಇನ್ವರ್ಸ್ಲಿ ಪ್ರಪೋರ್ಷನಲ್ ಅದಾವ. ಹಿಂಗೆ ಹೇಳುವುದಕ್ಕೆ ವೇನ್ಸ್ ಡಿಸ್ಪ್ಲೇಸ್ಮೆಂಟ್ ಲಾ ಅಂತಾರೆ. ಇದನ್ನು ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ ಹೆಚ್ಚಿಗೆ ಮಾತಾಡೋದಾದ್ರೆ ನಾವು ಲಾಂಬ್ಡಾ ಎಮ್ ಇಸ್ ಈಕ್ವಲ್ಸ್ ಟು ಪ್ರಪೋರ್ಷನಾಲಿಟಿ ಸಿಂಬಾಲ್ ತೆಗೆದ್ರೆ ಯಾವಾಗಲೂ ಅಲ್ಲೊಂದು ಕಾನ್ಸ್ಟೆಂಟ್ ಬರ್ತದೆ. ಈಗ ನಾನು ಏನು ಮಾಡ್ತೀನಿ, ಟೆಂಪ್ರೇಚರನ್ನು ಲೆಫ್ಟ್ ಹ್ಯಾಂಡ್ ಸೈಡ್ ತೊಗೊಂಡು ಹೋಗ್ತೀನಿ. ದೇರ್ ಫೋರ್ ಲಾಂಬ್ಡಾ ಎಮ್ ಇಂಟು ಟೆಂಪ್ರೇಚರ್ ಈಸ್ ಈಕ್ವಲ್ಸ್ ಟು ಕಾನ್ಸ್ಟೆಂಟ್. ಅರ್ಥ ಆಗತೈತಿ? ಓಕೆ, ಇದಕ್ಕೆ ವೇನ್ಸ್ ಡಿಸ್ಪ್ಲೇಸ್ಮೆಂಟ್ ಲಾ ಅಂತಾರೆ. ಸರ್, ಡಿಸ್ಪ್ಲೇಸ್ಮೆಂಟ್ ಅನ್ನುವಂಥ ಶಬ್ದ ಯಾಕೆ ಬಂತಲ್ಲೇ? ವೇನ್ಸ್ ಲಾ ಅಂದ್ರೆ, ವೇನ್ ಅನ್ನೊಬ್ಬ ಸೈಂಟಿಸ್ಟ್ ಇದ್ದ, ಅವ ಇದನ್ನೇ ಎಕ್ಸ್ಪೆರಿಮೆಂಟ್ ಮಾಡಿದ. ಅವ್ನು ಗೊತ್ತಾಯ್ತು, ಒಂದು ಬ್ಲ್ಯಾಕ್ ಬಾಡಿ ಟೆಂಪ್ರೇಚರನ್ನು ಇನ್ಕ್ರೀಸ್ ಮಾಡಿದ್ರೆ ಆ ಮ್ಯಾಕ್ಸಿಮಮ್ ಇಂಟೆನ್ಸಿಟಿ ಕೊಡುವಂಥ ಏನು ವೇವ್ಲೆಂತ್ ಇರುತ್ತಲ್ಲ, ಅದು ವ್ಯಾಲ್ಯೂ ಕಡಿಮೆ ಹಾಕೊಂತ ಹೋಗ್ತೈತಿ. ಅದು ವೇನ್ಸ್ ಲಾ. ವೇನ್ಸ್ ಡಿಸ್ಪ್ಲೇಸ್ಮೆಂಟ್ ಲಾ ಅಂದ್ರೆ ಏನು? ಡಿಸ್ಪ್ಲೇಸ್ಮೆಂಟ್ ಅನ್ನೋ ಶಬ್ದ ಯಾಕೆ ಯೂಸ್ ಮಾಡಿದ್ರು ಅಂದ್ರೆ, ಟೆಂಪ್ರೇಚರ್ ನಾವು ಹೆಚ್ಚಿಗೆ ಮಾಡ್ಕೊಂತ ಹೋದಂಗೆ ಈ ವೇವ್ಲೆಂತ್ ಎಡಕ್ಕೆ ಸರಿಯಾಕತ್ತೈತಿ. ಇಟ್ ಈಸ್ ಗೆಟಿಂಗ್ ಡಿಸ್ಪ್ಲೇಸ್ಡ್ ಟು ಇಟ್ಸ್ ಲೆಫ್ಟ್. ಹ್ಞೂ ರೀ, ಟೆಂಪರೇಚರ್ ಹೆಚ್ಚಿಗೆ ಮಾಡಿದ್ರೆ ವೇವ್ಲೆಂತ್ ಕರೆಸ್ಪಾಂಡಿಂಗ್ ಟು ಮ್ಯಾಕ್ಸಿಮಮ್ ಇಂಟೆನ್ಸಿಟಿ ಕಡಿಮೆ ಹಾಕೊಂತ ಹೊಂಟೈತಿ. ಹಾಂ, ಅಥವಾ ಹಿಂಗೂ ಹೇಳ್ಬೋದು, ದ ಪ್ರಾಡಕ್ಟ್ ಆಫ್ ವೇವ್ಲೆಂತ್ ಕರೆಸ್ಪಾಂಡಿಂಗ್ ಟು ಮ್ಯಾಕ್ಸಿಮಮ್ ಇಂಟೆನ್ಸಿಟಿ ಆ್ಯಂಡ್ ಟೆಂಪರೇಚರ್ ಈಸ್ ಆಲ್ವೇಸ್ ಕಾನ್ಸ್ಟೆಂಟ್. ಹಿಂಗೆ ಹೇಳಿದ್ರು ವೇನ್ಸ್ ಡಿಸ್ಪ್ಲೇಸ್ಮೆಂಟ್ ಲಾ, ಹಿಂಗೆ ಹೇಳಿದ್ರು ವೇನ್ಸ್ ಡಿಸ್ಪ್ಲೇಸ್ಮೆಂಟ್ ಲಾ, ಹಿಂಗೆ ಹೇಳಿದ್ರು ವೇನ್ಸ್ ಡಿಸ್ಪ್ಲೇಸ್ಮೆಂಟ್ ಲಾ. ಹ್ಞೂ ರೀ, ಇಷ್ಟೆಲ್ಲ ಆದ್ಮೇಲೆ ಇವ್ರು ಏನು ಕೊಟ್ಟರು ವೇನ್ಸ್ ಡಿಸ್ಪ್ಲೇಸ್ಮೆಂಟ್ ಲಾ ಅಂತ ನೋಡು. ನಾನು ಕಾನ್ಸ್ಟೆಂಟ್ ಅಂತ ಬರ್ದಿನಲ್ಲ, ಅದ್ರ ಜಗದಾಗ ಅವರೊಂದು ಸಿಂಬಾಲ್ ಬಿ ಅಂತೇನೋ ಬರೋದಾರ. ಅಕಾರ್ಡಿಂಗ್ ಟು ದಿಸ್ ಲಾ, ದ ವೇವ್ಲೆಂತ್ ಲಾಂಬ್ಡಾ ಎಮ್ ಆಫ್ maximum intensity of emitted black body radiation is inversely proportional to the absolute temperature of the black body. ಅರ್ಥ ಆತನಿದು? ಏನಂದ್ರೆ wavelength corresponding to maximum intensity of the black body radiation is inversely proportional to the absolute temperature of that black body. ಗೊತ್ತಾತ್ರಿ ಇದು? ಹಾಂ. ಸೊ ವೇರ್ ಬಿ ಈಸ್ ಅ ಕಾನ್ಸ್ಟೆಂಟ್ ಆಫ್ ಪ್ರಪೋರ್ಷನಾಲಿಟಿ ಆ್ಯಂಡ್ ಇಟ್ ಈಸ್ ಕಾಲ್ಡ್ ವೇನ್ಸ್ ಕಾನ್ಸ್ಟೆಂಟ್. ನಾನು ಆಗಲಿಂದ ವಿಚಾರ ಮಾಡತ್ತಿದ್ದೆ, ಇಲ್ಲಿ ಕ್ಲಿಯರ್ ಆಗ್ತದೆ. ವೇನ್ಸ್ ಡಿಸ್ಪ್ಲೇಸ್ಮೆಂಟ್ ನಾವು ಒಳಗಿಂದು ವೇನ್ಸ್ ಸ್ಪೆಲ್ಲಿಂಗ್ ತಪ್ಪೈತೆ, WEIN ಅದು. ಅಲ್ಲೇ ವೇರ್ ಬಿ ಈಸ್ ಅ ಕಾನ್ಸ್ಟೆಂಟ್ ಆಫ್ ಪ್ರಪೋರ್ಷನಾಲಿಟಿ ಆ್ಯಂಡ್ ಈಸ್ ಕಾಲ್ಡ್
ವೇನ್ಸ್ ಕಾನ್ಸ್ಟೆಂಟ್ನೊಳಗೆ WE ಬರ್ದಾರ ನೋಡ್ರಿ ಈಗ ಅವ್ರು. ನಂಗೆ ಇದು ನೋಡಿದ ಕೂಡಲೇ ಕನ್ಫ್ಯೂಸ್ ಆಗ್ತದೆ ಇಷ್ಟು ಪರಿ. ಮತ್ತು ನಾ ಇನ್ನೊಂದು ಕಡೆ ಎಲ್ಲರ ಮಿಸ್ಟೇಕ್ ಆಗೈತೆ ಅಂತ ನೋಡಿದೆ ಆಗಲೇ ಆ 2.898 × 10⁻³ ಮೀಟರ್ ಕೆಲ್ವಿನ್, ಮಿಲಿ ಕೆಲ್ವಿನ್ ಅನ್ನೋದು ಮೀಟರ್ ಕೆಲ್ವಿನ್ ಅಂತ ಐತಲ್ಲ, ಅದ್ರ ಕೆಳಗೆ ನೋಡಿದ್ನಿ. ಮತ್ತೆ ಅಲ್ಲಿ WI ಮಾಡ್ಯಾರ. ಎರಡು ಕಡೆ ಹಂಗೆ ಕೊಟ್ಟಿದ್ದು ನೋಡಿ ನಾನಾ ಕನ್ಫ್ಯೂಸ್ ಮಾಡ್ಕೊಳಕತ್ತೀನಿ ಅಂತಂದು ಹೋಲ್ಬಿಟ್ಟು ನೋಡೋನ್ ತೊಗೊಂಡ್ಬಿಟ್ಟಿನ. ಏನು ತೋರ್ ಅದು ಸ್ಪೆಲ್ಲಿಂಗ್ ಇದಾಗೈತಿ, ಅದನ್ನ ಇದನ್ನು ಮಾಡ್ಕೊಡ್ರಿ. WI ಅಲ್ಲದೆ WEI. ಓಕೆ, ಆ ಬಿ ಅಂತ ಏನೈತಲ್ಲ ಅದ್ರ ವ್ಯಾಲ್ಯೂ ಫಾರ್ ಅ ಬ್ಲ್ಯಾಕ್ ಬಾಡಿ, ದ ವ್ಯಾಲ್ಯೂ ಆಫ್ ಬಿ ಇಸ್ 2.898 × 10⁻³ ಮೀಟರ್ ಕೆಲ್ವಿನ್. ಮೀಟರ್ ಕೆಲ್ವಿನ್ ಯಾಕೆ ಬಂತು ಅಂದ್ರೆ ಇದು ಕಾನ್ಸ್ಟೆಂಟ್ ಜಾಗದಾಗ ಅವ್ರು ಬಿ ಅಂತ ತಗೊಂಡಾರ ಅಣ್ಣ. ಬಿ ಅಲ್ಲೇ ಇಟ್ಟು ಈ ಟೆಂಪರೇಚರ್ T ಈ ಕಡೆ ತಗೊಂಡು ಹೋಗ್ರಿ. ಹ್ಞೂ ರೀ. ಸೊ ಲಾಮ್ಡಾದ ಯೂನಿಟ್ ಏನು? ಲಾಮ್ಡಾ ಅಂದ್ರೆ ಏನು? ಲಾಮ್ಡಾ ಅಂದ್ರೆ ಏನು? ವೇವ್ ಲೆಂತ್. ವೇವ್ದ ಲೆಂತ್ ಇರಲಿ, ಸುಡುಗಾಡದ ಲೆಂತ್ ಇರಲಿ, ಲೆಂತ್ ಹೌದಲ್ಲ? ಲೆಂತ್ ಯೂನಿಟ್ ಏನು? ಮೀಟರ್. T ಅಂದ್ರೆ ಏನು? ಟೈಮ್. ಟೆಂಪರೇಚರ್ ಯೂನಿಟ್ ಏನು? ಕೆಲ್ವಿನ್ ಆ ಕಡೆ ತೊಗೊಂಡು ಹೋದ್ರೆ ಮೀಟರ್ ಕೆಲ್ವಿನ್. ಸೊ ಈ ಕಾನ್ಸ್ಟೆಂಟ್ ಏನು ಬರ್ತೈತಲ್ಲ ಇದ್ರದ್ದು ಯೂನಿಟ್ ಮೀಟರ್ ಕೆಲ್ವಿನ್ ಅಂತ ಬರುತ್ತೆ. ಅದ್ರ ವ್ಯಾಲ್ಯೂ ಕೊಟ್ಟಾರ. ಆ ಬಿಗೆ ವೇನ್ಸ್ ಕಾನ್ಸ್ಟೆಂಟ್ ಅಂತ ಕರೀತಾರೆ. The Wain's displacement law accounts for the change in color of a body from red to yellow then to white as its temperature is increased. This law is used to find the temperature of sun and stars. Okay, ಇಲ್ಲಿ ನೋಡ್ರಿ, ಟೆಂಪರೇಚರ್ ಹೆಚ್ಚಿಗೆ ಮಾಡ್ಕೊಂತ ಹೋದಂಗೆ ವೇವ್ ಲೆಂತ್ ಏನು ಹಾಕೊಂತ ಹೊಂಟೈತಿ? ಕಡಿಮೆ ಹಾಕೊಂತ ಹೊಂಟೈತಿ, ಹೌದ್ರಿ? ಈಗ ವಿಬ್ಜಿಆರ್ ಅಂತ ಹೇಳಿ 7 ಕಲರ್ಸ್ ಏನು ಬರ್ತಾವಲ್ಲ, ವೈಲೆಟ್, ಇಂಡಿಗೋ, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್, ರೆಡ್. ಇನ್ 7ರೊಳಗೆ ಯಾವುದ್ರದ್ದು ವೇವ್ ಲೆಂತ್ ಹೈಯೆಸ್ಟ್? ರೆಡ್ದು ಹೈಯೆಸ್ಟ್ ಬರ್ತೈತಿ. ಈಗ ಇಲ್ಲಿ ನೋಡಿ, ನೀವು ಮತ್ತು ಆ ಚಪಾತಿ ಹಂಚನ್ನ ಒಂದು ವಾರ ತನಕ ಸ್ಟೋವ್ ಮೇಲಿಟ್ಟು ಕಾಸ್ಕೊಂತ ಕುಂತ್ರ ಫಸ್ಟ್ ಕಲರ್ ಅದಕ್ಕೆ ತೋರಿಸೋದು ಯಾವುದು? ಅದಕ್ಕೇನ ಟೆಂಪ್ರೇಚರ್ ನೀವು ಅಕಸ್ಮಾತ್ ಇನ್ಕ್ರೀಸ್ ಮಾಡ್ಕೊಂತ ಹೋದ್ರೆ ಅಂಥ ಸಿಚುವೇಶನ್ಸ್ ನೀವು ನೋಡಿರಂಗಿಲ್ಲ. ಅದು ಮುಂದೆ ಆರೆಂಜು, ಯೆಲ್ಲೋ, ಗ್ರೀನ್, ಪ್ಲಾಸ್ಮಾ. ಯಾರು ಪ್ಲಾಸ್ಮಾ ಅಂದಂಗೆ ಆತ? 10⁸ ಕೆಲ್ವಿನ್ ಪ್ಲಾಸ್ಮಾ. ಅದು ಅರ್ತ್ನೊಳಗೆ ಪಾಸಿಬಲ್ ಇಲ್ಲ. ನಾ ಹಾಳಾಗತ್ತಿದ್ದು ಇವು ಬ್ಲ್ಯಾಕ್ ಸ್ಮಿತ್ ಇರ್ತಾರೆ ನೋಡ್ರಿ, ಕಬ್ಬಿಣದ ಕೆಲಸ ಮಾಡ್ತಾರಲ್ಲ. ಸೊ ಅವರು ಹಿಂಗೆ ಹೇಳ್ತಿರ್ತಾರೆ ನೋಡ್ರಿ, ಕಬ್ಬಣ ಕಾದಾಗ ಕಟ್ಟಿಬೇಕಂತ ಹೇಳಿ. ಸೊ ಅದನ್ನು ಹೀಟ್ ಮಾಡಿದ್ದು ನೀವು ಯಾವುದೋ ಒಂದು TV ಒಳಗೆ ಎಲ್ಲೋ ಒಂದು ವಿಡಿಯೋದೊಳಗೆ ಅಥವಾ ಲೈವ್ ನೋಡಿದ್ರು ರೆಡ್ ಕಲರ್ಸ್ ನೋಡಿರ್ತೀರಿ. ಅದನ್ನ ನೀವು ಇನ್ನೂ ಹೀಟ್ ಮಾಡ್ಕೊಂತ ಹೋದ್ರೆ ಅದು ಆರೆಂಜ್ ಆಗ್ತೈತಿ. ನೆಕ್ಸ್ಟ್ ಅದಾದ್ಮೇಲೆ ಯೆಲ್ಲೋ ಆಗ್ತೈತಿ, ಗ್ರೀನ್ ಆಗ್ತೈತಿ, ಬ್ಲೂ ಆಗ್ತೈತಿ. ಅಟ್ಲೀಸ್ಟ್ ಗ್ಯಾಸ್ ಸ್ಟೋವ್ ಹಚ್ಚಿದಾಗ ಬ್ಲೂ ಕಲರ್ ಬರ್ತೈತೆ. ಅದು ಆ ಗ್ಯಾಸ್ ಟೆಂಪ್ರೇಚರ್ ಅಲ್ಲಿ ತನಕ ಹೋಗೈತಂತ. ಇನ್ನೂ ಟೆಂಪ್ರೇಚರ್ ನೀವು ಇನ್ಕ್ರೀಸ್ ಮಾಡ್ಕೊಂತ ಹೋದ್ರೆ ಅದು ಇಂಡಿಗೋ ಆಗ್ತೈತಿ. ಅದಾದ್ಮೇಲೆ ಇನ್ನೂ ಇನ್ಕ್ರೀಸ್ ಮಾಡ್ಕೊಂತ ಹೋದ್ರೆ ವೈಲೆಟ್ ಆಗ್ತೈತಿ. ಇನ್ನೂ ಇನ್ಕ್ರೀಸ್ ಮಾಡ್ಕೊಂತ ಹೋದ್ರೆ ಅಷ್ಟು ಕಲರ್ಸ್ ಮಿಕ್ಸ್ ಆಗಿ ವೈಟ್ ಆಗ್ತೈತೆ ಕಂಪ್ಲೀಟ್ಲಿ. ಸೊ ಆ ವೈಟ್ ಆಗಿದ್ದು ಕಬ್ಬಿಣದ ರಾಡ್ ನಾವು ಎಂದೂ ನೋಡಿರಂಗಿಲ್ಲ. ಅಲ್ಲಿ ತನಕ ಟೆಂಪ್ರೇಚರ್ ಹೋಗಿರಂಗಿಲ್ಲ. ಈ ಅಂದಂಗೆ ನೋಡಿರ್ತೀರಿ. ಈ ಟೈಪ್ ಆಫ್ ಬಲ್ಬ್ ನೋಡಿರಿ ನೀವು? ಬಲ್ಬ್ ಹಿಂಗೆ ಒಳಗೆ ಟಂಗ್ಸ್ಟನ್ ವೈರ್ ಇರ್ತೈತಿ. ಇದನ್ನ ಹೀಟ್ ಮಾಡಿ ಇದು ಎಲ್ಲಿ ತನಕ ಆದ ಟೆಂಪ್ರೇಚರ್ ಇನ್ಕ್ರೀಸ್ ಹಾಕೊಂಡು ಹೋಗ್ತೈತೆ ಅಂದ್ರೆ ಇದು ವೈಟ್ ಆಗಿ ಇದರಿಂದ ಲೈಟ್ ಬರೋಕ್ಕೆ ಚಲೋ ಆಗ್ತೈತಿ. ಇದು ನೀವು ಅಬ್ಸರ್ವ್ ಮಾಡಿದ್ರೆ ವಾಪಸ್ ಆರಿಸಿದ ಕೂಡ ಸ್ವಲ್ಪ ಹೊತ್ತು ರೆಡ್ ಆಗಿ ಆಮೇಲೆ ಆಗ್ತೈತಿ. ಸೊ ಒಂದು ಆಬ್ಜೆಕ್ಟನ್ನು ಹೀಟ್ ಮಾಡ್ಕೊಂತ ಹೋದಾಗ ಅದು ಲೈಟ್ ಎಮಿಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತಂದ್ರೆ ಫಸ್ಟ್ ಕಲರ್ ಬರೋದು ರೆಡ್. ಈಗಲೇನು ಗ್ರಾಫ್ ಹಾಕಿದ್ನಲ್ಲ ಆ ಗ್ರಾಫ್ನಾಗ ಅಥವಾ ಇಲ್ಲೇ ನೋಡ್ರಿ ನಾವು ಏನಂತ ಟೆಂಪ್ರೇಚರ್ ನಾವು ಹೆಚ್ಚಿಗೆ ಮಾಡಿದ್ರೆ ವೇವ್ ಲೆಂತ್ ಕಡಿಮೆ ಆಗ್ತದೆ. ಈಗ ನೋಡ್ರಿ ವಿಬ್ಜಿಆರ್ನೊಳಗೆ ಯಾವುದು ಹೈಯೆಸ್ಟ್ ವೇವ್ ಲೆಂತ್ ಇರೋದು? ರೆಡ್, ಹೌದಾ? ಹಿಂಗ ಇದೇನಾದ್ರು ಗೊತ್ತಾನೀಗ ಲಾಮ್ಡಾ
ಇದನ್ನ ಈ ಕಡ್ಡಿನ ಇದನ್ನ ಸ್ವಲ್ಪ ಹಿಂಗೆ ಸ್ಟ್ರೇಟ್ ಮಾಡಿ ಕಡ್ಡಿ ಆ ಕಡೆ ಹಚ್ಚಿದ್ರೆ ಹಿಂಗಾತ ಆರ್ನ ಲಾಂಬ್ಡಾಗತ್ತೆ ಬರ್ದಿನ ನಾನು ವಿಬ್ಜಿ ಆರ್ನೊಳಗಿಂದ ವಿನ ಹಿಂಗೆ ಬರೀತು ಫ್ರೀಕ್ವೆನ್ಸಿ. ಸೊ ಹಿಂಗೆ ಬರೆದ್ರೆ ಏನಾತ ಗಾಮಾ ಅಲ್ಲಿದು ನ್ಯೂ ಈಸ್ ಈಕ್ವಲ್ ಟು ಹೆಚ್ ನ್ಯೂ ಅಂತಿರ್ತಾರಲ್ಲ ಫ್ರೀಕ್ವೆನ್ಸಿ ಸಿಂಬಾಲ್ ಅದು. ನಾ ಏನು ಹೇಳಕ್ಕೆ ಟ್ರೈ ಮಾಡಾಕತ್ತೀನಿ, ಅಮಾಂಗ್ಸ್ಟ್ ದ 7 ಕಲರ್ಸ್ ರೆಡ್ ಹ್ಯಾಸ್ ಹೈಯೆಸ್ಟ್ ವೇವ್ ಲೆಂತ್, ವೈಲೆಟ್ ಹ್ಯಾಸ್ ಹೈಯೆಸ್ಟ್ ಫ್ರೀಕ್ವೆನ್ಸಿ. ಅರ್ಥ ಆಯ್ತು? ಹಾಂ, ಈಗ ನೋಡ್ರಿ ರೇಡಿಯೋ ವೇವ್ಸ್ ಮೈಕ್ರೋವೇವ್ಸ್ ಅಂತ ನಿನ್ನ ಹೇಳಾಕತ್ತಿದ್ವಲ್ಲ ನಾವು. ಫಸ್ಟಿಗೆ ಈಗ ಇದ ಆರ್ಡರ್ನಾಗ ನಾವು ಬರೆಯೋದಾದ್ರೆ ಫಸ್ಟಿಗೆ ರೆಡ್ ಬರೀಬೇಕು. ರೆಡ್ ಅಂದ್ರೆ ರೆಡ್ ಕೇಸ್ ಈ ಕಡೆ ಬಂದ್ರೆ ನಾವು ರೇಡಿಯೋ ಬರೀಬೇಕು. ಹಾಗೆ ಬೇಡ, ಹಾಂ ಈ ಕಡೆಯಿಂದ ಬರೋಣ ತಡ. ಇದು ರೆಡ್ದಕ್ಕಿಂತ ಮೊದಲು ಬರೋದು ಯಾವ್ದ್ರಿ? ಇನ್ಫ್ರಾರೆಡ್. ವೈಲೆಟ್ ಆದ್ಮೇಲೆ ಬರೋದು ಯಾವ್ದ್ರಿ? ಅಲ್ಟ್ರಾ ವೈಲೆಟ್. ಇನ್ಫ್ರಾರೆಡ್ಕಿಂತ ಮೊದಲು ಬರೋದು ಯಾವುದು? ಮೈಕ್ರೋವೇವ್ಸ್. ಅದಕ್ಕಿಂತ ಮೊದಲು ಬರೋದು ಯಾವುದು? ರೇಡಿಯೋ ವೇವ್ಸ್. ಈ ಕಡೆ ಅಲ್ಟ್ರಾ ವೈಲೆಟ್ ಆದ್ಮೇಲೆ ಬರೋದು ಯಾವುದು? ಎಕ್ಸ್ ರೇಸ್. ಲಾಸ್ಟಿಗೆ ಬರೋದು ಯಾವುದು? ಗಾಮಾ ರೇಸ್. ಇಲ್ಲಿ ಮಜಾ ಏನಂದ್ರೆ ಗಾಮಾ ರೇಸ್ ಸಿಂಬಾಲ ನ್ಯೂ ಗತೆ ಐತಿ. ನಾ ಇಲ್ಲಿ ಏನು ಟ್ರೈ ಮಾಡತ್ತೀನಿ, ಟ್ರಿಕ್ ಹೇಳಕ್ಕೆ ಟ್ರೈ ಮಾಡತ್ತೀನಿ ನೆನಪಿಟ್ಕೊಳಕ್ಕೆ. ಏನು? ರೆಡ್ದು ವೇವ್ ಲೆಂತ್ ಹೈಯೆಸ್ಟ್, ಅದನ್ನ ಹಿಂಗೆ ಬರ್ಕೊಂಡ್ಬಿಡ್ಬೇಕು. ಸಿಮಿಲರ್ಲಿ ರೇಡಿಯೋ ವೇವ್ನೊಳಗೂ ಆರ ಬರ್ತೈತಿ ಫಾರ್ಚುನೇಟ್ಲಿ. ಸೊ ರೇಡಿಯೋ ವೇವ್ ಒಳಗಿನ ಆರನ್ನು ಲಾಂಬ್ಡಾಗತ್ತೆ ಬರ್ಕೊಂಡ್ರೆ ರೇಡಿಯೋ ವೇವ್ಸ್ನೊಳಗೆ ವೇವ್ ಲೆಂತ್ ಜಾಸ್ತಿ ಮ್ಯಾಕ್ಸಿಮಮ್. ಸಿಮಿಲರ್ಲಿ ಗಾಮಾ ರೇಸ್ನೊಳಗೆ ಫ್ರೀಕ್ವೆನ್ಸಿ ಮ್ಯಾಕ್ಸಿಮಮ್. ಅರ್ಥ ಆಯ್ತು? ಹಾಂ, ಹಿಂಗೆ ಅವ್ರು ಏನು ಹೇಳಕ್ಕೆ ಟ್ರೈ ಮಾಡಾಕತ್ತಾರ, ನಾವು ಟೆಂಪ್ರೇಚರನ್ನು ಇನ್ಕ್ರೀಸ್ ಮಾಡಿದರೆ ವೇವ್ ಲೆಂತ್ ಏನಾಗುತ್ತೆ? ಕಡಿಮೆ ಆಗುತ್ತೆ. ಅದಕ್ಕೆ ಒಂದು ಆಬ್ಜೆಕ್ಟನ್ನು ಹೀಟ್ ಮಾಡಿದಾಗ ಫಸ್ಟಿಗೆ ಅದು ರೆಡ್ ಆಗುತ್ತೆ. ಇನ್ನೂ ಟೆಂಪ್ರೇಚರ್ ಇನ್ಕ್ರೀಸ್ ಆದ್ರೆ ವೇವ್ ಲೆಂತ್ ಕಡಿಮೆಯಾಗಿ ಆರೆಂಜ್ ಆಗ್ತೈತಿ. ಬಿಕಾಸ್ ಆಸ್ ವಿ ಮೂವ್ ಟುವರ್ಡ್ಸ್ ರೆಡ್ ವೇವ್ ಲೆಂತ್ ಗೋಸ್ ಆನ್ ಇನ್ಕ್ರೀಸಿಂಗ್. ನಿಮ್ಗೆ ನೊಬೆಲ್ ಪ್ರೈಸ್ ಕೊಡ್ಸೋಣ, ಅದು ಏನು ಕಂಡು ಆಗತ್ತಿರಲ್ಲ ಅದರಿಂದ ಗ್ಯಾರಂಟಿ. ಸೊ ಇಲ್ಲೇ ರೆಡ್ದು ವೇವ್ ಲೆಂತ್ ಏನೈತಿ? ಜಾಸ್ತಿ ಐತಿ. ಅಲ್ಲಿಂದ ಕಡಿಮೆ ಮಾಡ್ಕೋಂತ ಬರ್ತಿದ್ವಿ ವೇವ್ ಲೆಂತ್. ಸೊ ಅದಕ್ಕೆ ಅವ್ರು ಏನು ಹೇಳಾಕತ್ತಾರೆ, ಆಸ್ ವಿ ಗೋ ಆನ್ ಹೀಟಿಂಗ್ ಅನ್ ಆಬ್ಜೆಕ್ಟ್ ಇಟ್ಸ್ ಟೆಂಪ್ರೇಚರ್ ಗೋಸ್ ಆನ್ ಇನ್ಕ್ರೀಸಿಂಗ್ ಆ್ಯಂಡ್ ವೇವ್ ಲೆಂತ್ ಗೋಸ್ ಆನ್ ಡಿಕ್ರೀಸಿಂಗ್. ಅದಕ್ಕೆ ರೆಡ್ ಬರ್ತೈತಿ, ನೆಕ್ಸ್ಟ್ ಆರೆಂಜ್ ಬರುತ್ತೆ, ಆಮೇಲೆ ಯೆಲ್ಲೋ ಬರುತ್ತೆ, ಹಿಂಗೆ ಹಾಕೊಂತ ಹೋಗ್ತಿದ್ವಿ ವೈಟ್ ತನಕ ಅಂತ ಹೇಳಿದರು. ಓಕೆ, ಇಷ್ಟ ಆದ್ಮೇಲೆ